last week? Last week, I was there. Last week, I know that. I know ah, that. Just I'm asking question. After the class, had you been anywhere? Had you been anywhere? ಎಲ್ಲಿಗೆ ಹೋಗಿದ್ರಿ ಹೋದ್ ವಾರ? ಕಳೆದ ವಾರ ಎಲ್ಲಿ ಹೋಗಿದ್ರಿ? ಸೊ ಆ, 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 ನಾನು ಸಿನಿಮಾ ಹೋಗಿದ್ದೆ. ಹೋಗಿದ್ದೆ. ಸಿನಿಮಾ ಸಿನಿಮಾ ಹೋಗಿದ್ದೆ. ಸಿನಿಮಾ ಹೋಗಿದ್ದೆ. ಹೋಗಿದ್ದೆ. ಎಸ್ ಆ, ಐ ಹೊ- ಹ್ಯಾಡ್ ಬೀನ್. ಹಾ, ಹೋಗಿದ್ದೆ. ಸಿನಿಮಾಗೆ ಹೋಗಿದ್ದೆ. ಸಿನಿಮಾ ನಾನು ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ಹಾ ಪಾರ್ಟಿಗೆ ಹೋಗಿದ್ದೆ. ನಾನು ಮದುವೆಗೆ ಹೋಗಿದ್ದೆ. ಸೇ ಲೈಕ್ ದಿಸ್. ಸೇ 5. ನಾನು ಒಂದು ಕೇಳ್ತೀನಿ. ನೀವು ಹಾ 5 ಹೇಳಬೇಕು. ಓಕೆ? ಹಾ ನೀವು ನಾನು ಹೋದ ವಾರ ಎಲ್ಲಿ ಹೋಗಿದ್ರಿ? ನಾನು ದೇವಸ್ಥಾನ ಹೋಗಿದ್ದೆ. ಹಾ, ನಾನು ವೆರಿ ಗುಡ್. ನಾನು ಹೋಟೆಲ್ ಹೋಗಿದ್ದೆ. ಹ್ಮ್ ನಾನು ಪಾರ್ಕ್ ಹೋಗಿದ್ದೆ. ಹ್ಮ್ ನಾನು ಜಿಮ್ನೇಷಿಯಂ ಹೋಗಿದ್ದೆ. ಹ್ಮ್ ನಾನು ಆ, ಮಗಳ ಆ, ಆ, ಮನೆಗೆ ಮನೆಗೆ ಮನೆಗೆ. ಮಗಳ ಮನೆಗೆ ಹೋಗಿದ್ದೆ. ವೆರಿ ಗುಡ್. ಈಗ ಕೇಳಿ, ಸಂತೋಷರನ್ ಕೇಳಿ. ಹೋದ ವಾರ ಸಂತೋಷ್, ನೀವು ಹೋದ ವಾರ ಎಲ್ಲಿ ಹೋಗಿದ್ರಿ ಕೇಳಿ. ನಾನು ಇದ್ರೆ ಮುಂಬೈಗೆ ಹೋಗಿದ್ದೆ. ಹಾ, ಲೆಟ್ ಲೆಟ್ ಸಂತ್ ರವೀಂದ್ರನ್ ಸರ್ ಪ್ರಶ್ನೆ ಕೇಳಿ. ಸಂತೋಷ್ ಅವರೇ, ಹಾ, ನೀನು ನೀನು ಹೇಗೆ ನೀನು ಹೇಗೆ ಹೋಗಿದ್ದೆ? ಹೋದ ವಾರ ನೀನು ಓದುವಾರ ಎಲ್ಲಿಗೆ ಹೋಗಿದ್ರಿ? ನೀನು ಓದುವಾರ ಎಲ್ಲಿಗೆ ಹೋಗಿದ್ರೆ? ಹಾ, ಎಸ್. ಆ, ನಾನು ಹೋದ ವಾರ ಮುಂಬೈಗೆ ಹೋಗಿದ್ದೆ. ಹ್ಮ್ ನಾನು ಹೋದ ವಾರ ಫೋರಂ ಮಾಲ್ ಹೋಗಿದ್ದೆ. ಹ್ಮ್ ಫೋರಂ ಮಾಲ್ಗೆ ಹೋಗಿದ್ದೆ. ನಾನು ಹೋದ ವಾರ ಸೊಸೈಟಿನಲ್ಲಿ ಪಾರ್ಕ್ಗೆ ಹೋಗಿದ್ದೆ. ಸೂಪರ್. ನಾನು ಹೋದ ವಾರ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದೆ. ಹ್ಮ್ Yeah. ಸೂಪರ್. ಯು ಆಸ್ಕ್ ನವೀನ್ ಸರ್ ಈಗ. ನವೀನ್ ಸರ್ ಕೇಳಿ ಸಂತೋಷ್ ಈಗ. Yeah. ಕಳೆದ ವಾರ ನೀವು ಎಲ್ಲಿಗೆ ಹೋಗಿದ್ರಿ? ನವೀನ್ ಸರ್, ಹೋದ ವಾರ ಎಲ್ಲಿ ಹೋಗಿದ್ದೀರಾ? ಹಾ, ಹೋಗಿದ್ರಿ. ಎಲ್ಲಿ ಹೋಗಿದ್ರಿ? ಹಾ, द्वारा जनसेवा केंद्र जनसेवा विद्या केंद्र ಹೋಗಿದ್ದೆ. ಹಾ, ಗುಡ್. ನೆಕ್ಸ್ಟ್. ಆ, 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 द्वारा ಫಿನಿಕ್ಸ್ ಮಾಲ್ ಹೋಗಿದ್ದೆ. ಹ್ಮ್ ಸೂಪರ್. ಆ, ಆ, ನನಗೆ ಹೋದ್ವಾರ ನನಗೆ ಮಗ ಆಫೀಸ್ಗೆ ಹೋಗಿದ್ದೆ. ಮಗನ ಆಫೀಸ್ಗೆ ಹೋಗಿದ್ದೆ. ಮಗನ ಆಫೀಸ್ಗೆ ಹೋಗಿದ್ದೆ. ಆಫೀಸ್ಗೆ नहीं होगा फिर ಆಫೀಸ್ಗೆ ಮಗನ ಹೋಗಿದ್ದೆ. ಆಫೀಸ್ಗೆ ಹೋಗಿದ್ದೆ. ಓಕೆ. And ಬುಧವಾರ ಆ, ಮ್, ನನ್ನ ನ- ನನಗೆ ನಾನು ಹೆ- ನಾನು ನೈ- ನಾನು ಹೆಂಡತಿ ಜೊತೆ ಫಿನಿಕ್ಸ್ ಮಾಲ್ ಹೋಗಿದ್ದೆ. ವೆರಿ ಫಿನಿಕ್ಸ್ ಗುಡ್. ಮಾಲ್ಗೆ ಹೋಗಿದ್ದೆ. ಫಿನಿಕ್ಸ್ ಮಾಲ್ಗೆ ಹೋಗಿದ್ದೆ. ಸೂಪರ್ ಸೂಪರ್ ಸೂಪರ್. ಸೊ ನವೀನ್ ಸರ್, ಈಗ ನೀವು ಬಲ್ದೀಪ್ ಅವ್ರನ್ನ ಕೇಳಿ. ನಮಸ್ಕಾರ ನವೀನ್ ಸರ್. ನಮಸ್ಕಾರ ಬಲ್ದೀಪ್ ಅವರೇ. ನಮಸ್ಕಾರ ಸರ್. ಹೇಗಿದ್ದೀರಾ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ಆ, ನಾನು ಕೂಡ ಚೆನ್ನಾಗಿದ್ದೀನಿ. ಹ್ಮ್. ಆ, ನೀವು ಸೋಮವಾರ ಇಲ್ಲಿ ಹೇಗಿದ್ದೀರಿ? ಸೋಮವಾರ ಎಲ್ಲಿಗೆ ಹೋಗಿದ್ರಿ? ಇಲ್ಲಿ ನೋ ಹೋಗಿದ್ದೀರಿ? ನೋ 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 ನವೀನ್ ಸರ್, ನಾವು ಐ ವಿಲ್ ಆಸ್ಕ್ ದ ಕ್ವಶನ್. ಹಾ ಹಾ, ಓಕೆ. ಬಲ್ದೀಪ್ ನೀವು ಪ್ರಶ್ನೆ ಕೇಳಿ. ಹಾ, ಹಾ. ಹಾ. ನೀವು ಮಂಗಳವಾರ ಹ್ಮ್ ಹೋಗಿದ್ದೆ. ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೆ ಹೋಗಿದ್ರಿ? ಹಾ, ಹ್ಮ್. ಆ, ಮಂಗಳವಾರ ನಾನು BSNL ಕಚೇರಿ ಹೋಗಿದ್ದೆ. BSL ಕಚೇರಿಗೆ ಹೋಗಿದ್ದೆ. ಕಚೇರಿಗೆ ಹೋಗಿದ್ದೆ. ಕಚೇರಿಗೆ ಕಚೇರಿಗೆ ಮೀನ್ಸ್ ಹೋಗಿದ್ದೆ. ಆಫೀಸ್. ಹಾ ಕಚೇರಿಗೆ ಹಾ ಮೀನ್ಸ್ ಆಫೀಸ್. ಹಾ ಹಾ, ಕಚೇರಿಗೆ ಓಕೆ. ಹೋಗಿದ್ದೆ. ಹಾ, ನಾನು ಮಂಗಳವಾರ ಮಗನ ಹ್ಮ್ ಆಫೀಸ್ಗೆ ಹೋಗಿದ್ದೆ. ಹ್ಮ್ ಮಗನ ಆಫೀಸ್ಗೆ ಹೋಗಿದ್ದೆ. ಹ್ಮ್. ಮಗನ ಆಫೀಸ್ಗೆ
ಮಗನ ನೀವು ಆಫೀಸ್ಗೆ ಮಗನ ಹೋಗಿದೆ. ನೀವು ಮಗನ ಇನ್ ಇನ್ ಜಾಬ್, ನೀವು ಮಗ ಇನ್ ಜಾಬ್ ನೋ ಸರ್, ಆಫೀಸ್ ಈಗ ಆಫೀಸ್ಗೆ ಹೋಗಿದೆ. ಮಗನ ಆಫೀಸ್ಗೆ. ನಾವು ನವೀನ್ ಸರ್ ಅವ್ರಿಗೆ ಈಗ ಡೌಟು, ನಿಮಗೆ ಓಕೆ ಓಕೆ ಆಫೀಸ್ಗೆ ಹೋಗೋ ಮಗ ಇದಾನ ಅಂತ. ಸಾರಿ, He has ಆಫೀಸ್ doubt. ಆಫೀಸ್ ಅಲ್ಲ, ಆಫೀಸ್ ಅಲ್ಲ, Baldeep Babre, ಆಫೀಸ್ ಅಲ್ಲ, Naveen sir is ಸ್ಕೂಲ್ಗೆ. not seeing white hairs like us, so he's questioning. So that's Okay. why he is doubt whether do you have son So- like the one who is going for job. ಆಫೀಸ್ नहीं, ಆಫೀಸ್ ಅಲ್ಲ ಸರ್, otherwise ಆಫೀಸ್ ಅಲ್ಲ, ಸ್ಕೂಲ್ಗೆ. otherwise Baldeep is also from Punjab na, Yeah. like me. ಸೊ ಆಫೀಸ್ ಅಲ್ಲ ಸರ್, ಸ್ಕೂಲ್ಗೆ ಹೋಗಿದೆ. ಸಾರಿ. ಸ್ಕೂಲ್ಗೆ ಸರಿ. ಸ್ಕೂಲ್ಗೆ ಹಾ. ಹೋಗಿದ್ದೀರಿ. ಮಗನ ಸ್ಕೂಲ್ಗೆ ಸ್ಕೂಲ್ಗೆ ಹೋಗಿದ್ದೆ. ಹಾ. ಹ್ಮ್. ಸೇ another 2 3 ಹೇಳಿ, ಇನ್ನೆರಡು ಹೇಳಿ. ನಾನು ಮಾರ್ಕೆಟ್ಗೆ, ಭಾನುವಾರ ಹಾ ಹಾ ಥಿಯೇಟರ್ಗೆ. see he is giving hints, ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ ನವೀನ್. ಹೇಳಿ ಬಲ್ದೀಪ್. ನಾನು ಭಾನುವಾರ ಹ್ಮ್ ಕೋರಮಂಗಲಗೆ ಹೋಗಿದೆ. ಓಕೆ. ನಾನು ಬುಧವಾರ ಹ್ಮ್ ಆ, ನಮ್ಮ ಆ, ನಾನು ಫ್ರೆಂಡ್ ಜಾಗಗೆ ಹೋಗಿದೆ. Good. Now you need to ask the same question to Aarti now. ನನ್ನ ಇವತ್ತು ಇನ್ ಜನಸೇವಾ ಕೇಂದ್ರ. ನಾನು ಇವತ್ತು ಜನಸೇವಾ ಕೇಂದ್ರಕ್ಕೆ ಹೋಗ್ತೀನಿ. ಜನಸೇವಾ ಕೇಂದ್ರಕ್ಕೆ ಹೋಗ್ತೀನಿ. ಜನಸೇವಾ ಕೇಂದ್ರಕ್ಕೆ ಹೋಗುತ್ತೀನಿ. I will go to Janaseva Center today. Okay. I am I am going. see Okay. here. Okay. Not going, I am here today. Okay. ಹೋಗಿದ್ದೇನೆ. Continuous. No. I have gone over there already. You have gone. I have. Okay. ಹೋಗಿದ್ದೆ होना चाहिए ना, ಹೋಗಿದ್ದೆ. ಹೋಗಿದ್ದೆ past perfect. ಹೋಗಿದ್ದೇನೆ present perfect. Okay. ಹೋಗಿದ್ದೇನೆ. Yes. ಆರ್ತಿ ಅವರೇ, Baldeep sir. ನಮಸ್ಕಾರ ಆರ್ತಿ ಅವರೇ. ಆರತಿ ಅವರು ಕೇಳಿ. ನಮಸ್ಕಾರ ಆರ್ತಿ ಅವರೇ. ನಮಸ್ಕಾರ. ನೀವು ಹೇಗಿದ್ದೀರಾ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ನೀವು ಸೋಮವಾರ ಎಲ್ಲಿ ಹೋಗಿದ್ದೀರಿ? ನಾನು ಹೋಗಿದ್ದೀರಾ ದೇವಸ್ಥಾನ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ದೇವಸ್ಥಾನ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗಿದೆ. टू नो देवस्थान को गए थे मैं. ದೇವಸ್ಥಾನಕ್ಕೆ. ನನಗೆ ಮಗನ ಸ್ಕೂಲ್ ಹೋಗಿದೆ. ನನ್ನ ಮಗನ ಸ್ಕೂಲ್ ಹೋಗಿದೆ. ಸೂಪರ್. ನಾನು ಹೋಗಿದ್ದೀರಾ ಪಾರ್ಕ್ ಹೋಗಿದೆ. ಪಾರ್ಕ್ಗೆ ಹೋಗಿದ್ದೆ. ಗ್ರೇಟ್. ನಾನು ಮನೆ ಹೋಗಿದೆ. ನಾನು ಫ್ರೆಂಡ್ಸ್ ಮನೆ ಹೋಗಿದೆ. ಫ್ರೆಂಡ್ ಮನೆಗೆ. ಫ್ರೆಂಡ್ಸ್ ಮನೆಗೆ ಹೋಗಿದೆ. ಸೂಪರ್. ಗ್ರೇಟ್. ನೌ ಯು ಆಸ್ಕ್ ಟು ನಮಿತ್ now. Namit, are you there? Yes, sir. Yeah. Ankita, ನೀವು ನಮಿತ್ ಅವ್ರಿಗೆ ಕೇಳಿ. ಹೋದ ವಾರ ಎಲ್ಲಿಗೆ ಹೋಗಿದ್ರಿ? ಎಲ್ಲಿ ಹೋಗಿದ್ರಿ? ಹೋದ ವಾರ. ಬುಧವಾರ. ಓಕೆ, ಬುಧವಾರ. ಓಕೆ. ನಾನು ಬುಧವಾರ ಮಗಳು ಸ್ಕೂಲ್ ಹೋಗಿದೆ. ನಾನು ಬುಧವಾರ ಮೂವಿ ಹೋಗಿದ್ದೆ. ನಾನು ಬುಧವಾರ ಆಫೀಸ್ಗೆ ಹೋಗಿದ್ದೆ. Now you need to ask Tanu. Namit. Yes, sir.
ನಮಸ್ಕಾರ ತನು ರವ್ರೆ. ನಮಸ್ಕಾರ ನಮಿತ್ ರವರೇ. ನೀವು ಮಂಗಳವಾರ ಹೋಗಿದ್ರೆ? ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೆ ಹೋಗಿದ್ರೆ? ನನಗೆ ಸರ್ ಐ ಜಸ್ಟ್ ನಾನು ನಾನು ರೈಟ್ ನಾನು ನಾನು ಮಂಗಳವಾರ ಪಾರ್ಟಿಗೆ ಹೋಗಿದ್ದೆ. ನೆಕ್ಸ್ಟ್ another 2-3 you should say. Yeah. Tanu. ಓಕೆ. ನನಗೆ ಮಂಗಳವಾರ ಆಫೀಸ್ಗೆ ಹೋಗಿದ್ದೆ. ನನಗೆ ಅಲ್ಲ, ಸಾರಿ ನಾನು ಸಾರಿ ಮೈ ಬ್ಯಾಡ್. ನಾನು ಮಂಗಳವಾರ ಆಫೀಸ್ಗೆ ಹೋಗಿದ್ದೆ. ನಾನು ಮಂಗಳವಾರ ಮೆಟ್ರೋ ನಿಲ್ದಾಣಕ್ಕೆ ಹೋಗಿದ್ದೆ. ಓಕೆ. ನೀವು ಈಗ ರಾಮಚಂದ್ರನ್ ಸರ್ ಜೊತೆ ಮಾತಾಡಿ. ನಮಸ್ಕಾರ ರಾಮಚಂದ್ರನ್ ರವರೇ. ನಮಸ್ಕಾರ ತನುಶ್ರೀ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಗುರುವಾರ ಸರ್ ಥರ್ಸ್ಡೇ. ಸಾರಿ, ವಾಟ್ ಶುಡ್ ಐ ಆಸ್ಕ್? ಹೆಲ್ಪ್ ಮಾಡಿ, ಯಾರಾದ್ರೂ ಹೆಲ್ಪ್ ಮಾಡ್ತೀರಾ? ಏನ್ ಕೇಳಬೇಕು ಅಂತ? ಸೋಮವಾರ ಎಲ್ಲಿ ಹೇಗಿದ್ದೀರಿ? ಎಲ್ಲಿ ಹೋಗಿದ್ರಿ? ಹೇಗಿದ್ರಿ ಮೀನ್ಸ್ ಹೌ ಆರ್ ಯು ಬಲ್ದೀಪ್? ಹೋಗಿದ್ರಿ should say. ರಾಮಚಂದ್ರನ್ ಅವರೇ, ನೀವು ಗುರುವಾರ ಎಲ್ಲಿಗೆ ಹೋಗಿದ್ರಿ? ನಾನು ಗುರುವಾರ ಮಾರ್ಕೆಟ್ಗೆ ಹೋಗಿದ್ದೆ. ನಾನು ಸೋಮವಾರ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕೆ ವೇರ್ ಇಸ್ ವಿ ಯೂಸ್ KE or GE? KKE ದೇವಸ್ಥಾನಕ್ಕೆ. GE also we use for 2. I went to 2. I will say ಮಾಲ್ಗೆ ಹೋಗಿದ್ದೆ. ಮಾಲ್ 2ಗೆ ಮಾಲ್ where the L will start. L end with no. ಮಾಲ್ಗೆ, ಸ್ಕೂಲ್ಗೆ. ಓಕೆ, ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ಮಾಲ್ಗೆ ಬುಧವಾರ ಮಾಲ್ಗೆ ಹೋಗಿದ್ದೆ. ನಾನು ಥರ್ಸ್ಡೇ ಇಸ್ ವಾಟ್? ಗುರುವಾರ ಪ್ಲೇ ಗ್ರೌಂಡ್ಗೆ ಹೋಗಿದೆ. ನಾನು ಶುಕ್ರವಾರ ಫ್ರೆಂಡ್ಸ್ ಮನೆಯಲ್ಲಿ ಹೋಗಿದೆ. ಫ್ರೆಂಡ್ಸ್ ಮನೆಗೆ ಹೋಗಿದೆ. ನಾನು ಶನಿವಾರ MTR ಹೋಟೆಲ್ ಹೋಗಿದೆ. MTR ಹೋಟೆಲ್ಗೆ ಹೋಗಿದ್ದೆ. ನಾನು ಭಾನುವಾರ ಎಲ್ಲಿ ಹೋಗಿದ್ದಿಲ್ಲ, ರೆಸ್ಟ್ ಮಾಡಿ. ಎಲ್ಲೂ ಹೋಗ್ಲಿಲ್ಲ. ಓಕೆ, ವೆರಿ ನೈಸ್. ರಾಮಚಂದ್ರನ್ ಸರ್, ನೀವು ಈಗ ಸೌರಭ್ ಅವರು ಕೇಳಿ. ಸೌರಭ್ ಅವರೇ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ರಾಮಚಂದ್ರನ್ ರವರೇ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೋದ ವಾರ ಎಲ್ಲಿ ಹೋಗಿದ್ರಿ? ನಾನು ವಾಟ್ ಇಸ್ ಹೋದ ವಾರ? ಸಾರಿ, ಲಾಸ್ಟ್ ವೀಕ್. ಓಕೆ. ನಾನು ಸೋಮವಾರ ಆಫೀಸ್ಗೆ ಎಲ್ಲಿದೆ ಹೋಗಿದ್ದೆ. ನಾನು ಮಂಗಳವಾರ ಮೀಟಿಂಗ್ಗೆ ಹೋಗಿದ್ದೆ. ನಾನು ಬುಧವಾರ ಆಫೀಸ್ಗೆ ಹೋಗಿದ್ದೆ. ನಾನು ಗುರುವಾರ ಮನೆಯಲ್ಲಿ ಇದ್ದೆ. ನಾನು ಶುಕ್ರವಾರ ಅಗೇನ್ ವಾಟ್ ಶುಡ್ ಬಿ ಅಗೇನ್ ಮತ್ತೆ ನಾನು ಶುಕ್ರವಾರ ಮತ್ತೆ ಆಫೀಸ್ಗೆ ಹೋಗಿದ್ದೆ. Yes. Very nice. Sir, Saurabh sir, now you need to speak with Abhirup ಅವ್ರ ಜೊತೆ ಮಾತಾಡಿ. Abhirup? Yeah, sorry sir, I joined today a bit late. Just catching up. No problem.
Young boys are always late. Lot of Senior responsibilities. citizens are first. Yeah, just kidding, Anurup. Go ahead. ನಮಸ್ಕಾರ ಅವಿರೂಪ್ ರವರೇ, ನಮಸ್ಕಾರ. ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಗ್ರೇಟ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಧನ್ಯವಾದಗಳು. ಸರ್, ಐ ಫರ್ಗಾಟ್ ದ ಕ್ವೆಶ್ಚನ್. ಸಾರಿ. ರಾಮಚಂದ್ರನ್ ಸರ್ ಅವ್ರಿಗೆ ಹೆಲ್ಪ್ ಮಾಡಿ. ಏನ್ ಪ್ರಶ್ನೆ ಕೇಳಬೇಕು ಅಂತ? You ask, ಹೋದ್ವಾರೆ ನೀವು ಹೋದ ವಾರ ಎಲ್ಲಿ ಹೋಗಿದ್ರಿ? ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೆ? ನೀವು ಹೋದ ವಾರ ಎಲ್ಲಿಗೆ ಹೋಗಿದ್ರಿ? ಸೂಪರ್ ಸೂಪರ್. ನಾನು ಸೋಮವಾರ ಆಫೀಸ್ಗೆ ಹೋಗಿದ್ದೆ. ಹೋಗಿದ್ದೆ. ಹೇಗಿದ್ದೆ ಮೀನ್ಸ್ How are ಹೌ you? ಆರ್ ಯು? ಹೋಗಿದ್ದೆ. HE ಹೇಗಿದ್ದೆ? ನಾನು ಸೋಮವಾರ ಆಫೀಸ್ಗೆ ಹೋಗಿದ್ದೆ. ನಾನು ಮಂಗಳವಾರ ಥಿಯೇಟರ್ಗೆ ಹೋಗಿದ್ದೆ. ನಾನು ಬುಧವಾರ ಮಾರ್ಕೆಟ್ಗೆ ಹೋಗಿದ್ದೆ. ನಾನು ಗುರುವಾರ ನಾನು ಗುರುವಾರ ಮತ್ತೆ ಆಫೀಸ್ಗೆ ಹೋಗಿದ್ದೆ. ನಾನು ಶುಕ್ರವಾರ ಅಂಗಡಿಗೆ ಹೋಗಿದ್ದೆ. ವೆರಿ ಗುಡ್. यूजुअली वी स्पीक नो ಏನ್ ಸಮಾಚಾರ, क्या समाचार है? In Hindi we use समाचार. क्या समाचार? कैसे चल रहा है धंधा? This like this we ask समाचार. ಏನು ಸಮಾಚಾರ? समाचार Hindi. What is the matter in English? Samachara in Kannada. Samachara. So that is a one word unit. Please keep it in your mind. Samachara. Always Kannada words end with swara, ra. So but Hindi sometimes it end with vyanjan. Okay. So samachar. Okay. Samachara. Okay. Another word vapas. Vapas means Kannada may be vapas only. Oh. Vapas, yes. Kannada may be But- vapas. But sir, it is not why enu samachara ide. Usually in Hindi we used to say क्या समाचार है भी साथ लगाते हैं. So why not ide here? ಇಲ್ಲಿ ಕನ್ನಡದಲ್ಲಿ ಏನ್ ಸಮಾಚಾರ ಅಷ್ಟೇ. ಕ್ಯಾ ಸಮಾಚಾರ ಹಿಂದಿ ಮೇ, ಕನ್ನಡದಲ್ಲಿ ಏನ್ ಸಮಾಚಾರ, ಕ್ಯಾ ಏನು, ವಾಟ್ ಏನು ಸಮಾಚಾರ, ದಟ್ಸ್ ಆಲ್. But why not ide at the end? है के लिए क्यों नहीं कुछ लगाएंगे? ide enu samachara ide. हाई लगाने के लिए जरूरत नहीं कन्नड़ में. Okay. हिंदी में कोई this is a language, no? It is a phonetics and the way we have used since many thousands of years. So people have using that. So in ಕನ್ನಡದಲ್ಲಿ ಏನು ಸಮಾಚಾರ ಅಷ್ಟೇ. ಅಭಿರೂಪ್ ಏನ್ ಸಮಾಚಾರ? क्या समाचार है? जैसे हिंदी में क्या समाचार है हम बोलते हैं ना, ಕನ್ನಡದಲ್ಲಿ ಏನ್ ಸಮಾಚಾರ ಅಷ್ಟೇನೆ. ದಟ್ ಇಸ್ ಅ ಕ್ವೆಶ್ಚನ್. ಏನ್ ಸಮಾಚಾರ? All ಚೆನ್ನಾಗಿದೆ. All को क्या कहते हैं? सब everything is good. ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಕೇಳಿ ಈಗ ಅಭಿರೂಪ್, ಬಲ್ದೀಪ್ ಕೇಳಿ ಏನ್ ಸಮಾಚಾರ? ಬಲದೀಪ್ ರವರೇ. अच्छा, okay. I was asking. Okay, please. ಸಮಾಚಾರ? ನಾನು ಚೆನ್ನಾಗಿದ್ದೀನಿ. ಎಲ್ಲ ಚೆನ್ನಾಗಿದೆ. Everything is good. Everything fine. So we say no usually. ಈಗ ಬಲ್ದೀಪ್ ಸಂತೋಷ್ ಕೇಳಿ ಈಗ ಏನ್ ಸಮಾಚಾರ ಅಂತ. ಏನ್ ಸಮಾಚಾರ ಸಂತೋಷ್ ಅವರೇ? ಎಲ್ಲ ಚೆನ್ನಾಗಿದ್ದೀನಿ ಬಲ್ದೀಪ್ ಎಲ್ಲ ರಾವ್ರೆ. ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದ್ದೆ ಬಲ್ದೀಪ್ ರಾವ್ರೆ. ಅಷ್ಟೇನೆ. ಈಗ ನವೀನ್ ಅವ್ರಿಗೆ ಕೇಳಿ ಸಂತೋಷ್ ಏನ್ ಸಮಾಚಾರ? ಏನ್ ಸಮಾಚಾರ ನವೀನ್ ರಾವ್ರೆ? ಸಂತೋಷ್ ಅವರೇ, ಎಲ್ಲ ಚೆನ್ನಾಗಿದೆ. ಸೋಮ್, just now you came? No, sir. I am here since long.
Oh, sorry. We have Starting missed. only, but Hey, now no missed. one asked me, so I raised No, hand. no, no, no. Sorry. No, it's okay, sir. Okay. ಸೊ ಈಗ ಕೇಳ್ಬೇಕು ನೀವು. ನಾನೇ ಕೇಳ್ತೀನಿ ನಿಮ್ಮನ್ನ. ಏನ್ ಸಮಾಚಾರ? ಎಲ್ಲ ಚೆನ್ನಾಗಿದ್ದೀನಿ ಸರ್. ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಹೋದ್ವಾರ ಎಲ್ಲಿ ಹೋಗಿದ್ರಿ? ನಾನು ಸೋಮವಾರ ಶುಭೋದಯ ಪಾರ್ಕ್ ಹೋಗಿದೆ. ನಾನು ಸೋಮವಾರ 8 ಗಂಟೆಗೆ ಬ್ಯಾಡ್ಮಿಂಟನ್ ಕೋರ್ಟ್ ಹೋಗಿದ್ದೆ. ನಾನು ಸೋಮವಾರ 10 ಗಂಟೆ ಆಫೀಸ್ ಹೋಗಿದ್ದೆ. 10 ಗಂಟೆಗೆ 10 ಗಂಟೆಗೆ ಆಫೀಸ್ಗೆ ಹೋಗಿದ್ದೆ. ನಾನು ಸೋಮವಾರ ಸಂಧ್ಯಾಕಾಲ ಮಗ್ಗೆ ಹೋಗಿದ್ದೆ. घर वापस आया मतलब ಮನೆಗೆ ಬಂದೆ ದಟ್ಸ್ ಆಲ್, ನಾಟ್ ಬಂದಿದ್ದೆ, ಮನೆಗೆ ಬಂದೆ. ನಾನು ಸೋಮವಾರ ರಾತ್ರಿ ಊಟ ಮಾಡಿದ್ದೆ. ಅಂಡ್ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮತ್ತೆ ಸೇಮ್ ರೂಟೀನ್ ಫಾಲೋ ಇದೆ. ಆಫೀಸಿಗೆ ಹೋಗಿದ್ದೆ. ಸೇಮ್ ವಾಟ್ ಐ ಶುಡ್ ಮಂಡೇ ಮಾರ್ನಿಂಗ್ ಟು ನೈಟ್ ಸೇಮ್ ಥಿಂಗ್ ಆಲ್ ದ ಡೇ. ಅದೇ ಮಾಡಿದೆ. Okay. That's all. Thank you very much. So now let us take conversation with Saurabh, ready na? Yes. Howdu sir? So Saurabh, I will both of us we stay in same apartment. Assume that. So I will meet Saurabh sir. So Saurabh sir was not appearing last 1 week. Every day we were meeting together and say hello. We'd go together walking and coming back. So but last 1 week I did not see him. So today I saw him. So I will ask question to him. This is a genuine thing for me. Last week it was the same thing. Many people were asking, where were you for last 15 days? Same question I'm going to ask you now. Okay. Namaskara Saurabh Ravare. Namaskara Janardhan Ravare. ಶುಭೋದಯ. ಒಂದು ನೀವು ವಾರದಿಂದ ನೀವು ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ರಿ? ಒಂದು ವಾರದಿಂದ ನಾನು ಡೆಲ್ಲಿಗೆ ಹೋಗಿದ್ದೆ. ಓಕೆ, ವೆರಿ ನೈಸ್. ಹೇಗಿದೆ ಡೆಲ್ಲಿ ವಾತಾವರಣ, ಎನ್ವಿರಾನ್ಮೆಂಟ್, ವೆದರ್? ಹೌ ಇಸ್ ದ ವೆದರ್ ಆಫ್ ಡೆಲ್ಲಿ? ಡೆಲ್ಲಿಗೆ ವೆದರ್ ಸಖತ್ ಹಾಟ್ ಆಗಿದೆ, ಬಿಸಿ ಆಗಿದೆ. ಎಸ್. ಯಾವಾಗ ಡೆಲ್ಲಿಯಿಂದ ಬಂದ್ರಿ? ನಾನು ಶುಕ್ರವಾರ ಬಂದೆ. ಡೆಲ್ಲಿಗೆ ಯಾಕೆ ಹೋಗಿದ್ರಿ? You assume that you had been to festival. Okay. Take example. You assume that you had been to festival. I had been to Delhi for Holi. Yes. You say that. ನಾನು ಡೆಲ್ಲಿಗೆ ಹೋಲಿ ಹಬ್ಬ ಮಾಡಲು ಹೋಗಿದ್ದೆ. ಇನ್ನೊಂದ್ಸರಿ ಸೇಮ್ ಕ್ವಶನ್ ರಿಪೀಟ್ ಮಾಡ್ತೀನಿ. ನೀವು ಡೆಲ್ಲಿಗೆ ಹೇಗೆ ಹೋಗಿದ್ರಿ? ನಾನು ಡೆಲ್ಲಿಗೆ ಹೋಲಿ ಹಬ್ಬ ಆಚರಿಸಲು ಮಾಡಲು ಹೋಗಿದ್ದೆ. ವೆರಿ ನೈಸ್. ಬಣ್ಣದ ಹೋಳಿ ಹಬ್ಬ ಬಣ್ಣದ ಹೋಳಿ ಹಬ್ಬ ಮಾಡಲು ಹೋಗಿದ್ದೆ. ವೆರಿ ನೈಸ್. ಡೆಲ್ಲಿ ಯಾವಾಗ ಬಿಟ್ರಿ ನೀವು? ಶುಕ್ರವಾರ ಡೆಲ್ಲಿ ಯಾವಾಗ ಬಿಟ್ರಿ? ವೆನ್ ಡಿಡ್ ಯು ಲೆಫ್ಟ್ ದ ಡೆಲ್ಲಿ? ಎಷ್ಟು ಗಂಟೆಗೆ ಬಿಟ್ರಿ ಡೆಲ್ಲಿ? ನಾನು ಶುಕ್ರವಾರ
ಶುಭೋದಯ. ಹ್ಮ್. 10 ಗಂಟೆ ಬಿಟ್ಟು 10 ಗಂಟೆಗೆ ಬಿಟ್ಟು 10 ಗಂಟೆಗೆ ಬಿಟ್ಟು ಎಲ್ಲಿ ಇಲ್ಲಿಗೆ ಎಷ್ಟೊತ್ತಿಗೆ ಬಂದ್ರಿ? ನಾನು ಅಲ್ಲಿ 3 ಗಂಟೆ ಇಲ್ಲಿಗೆ 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 3 ಗಂಟೆ ಬಂದೆ. 3 ಗಂಟೆಗೆ ಬಂದೆ. 3 ಗಂಟೆಗೆ ಬಂದೆ. ನಾನು ಅಲ್ಲಿ 10 ಗಂಟೆಗೆ ಬಿಟ್ಟು ಇಲ್ಲಿಗೆ 3 ಗಂಟೆಗೆ ಬಂದೆ. ಓಕೆ, ರಿಪೀಟ್ ಮಾಡ್ತೀನಿ ಒಂದೊಂದು ಸರಿ. ನಾನು, ಆಲ್ ಆಫ್ ಯು ಲಿಸನ್ ಕೇರ್ಫುಲಿ. ನಾನು ಡೆಲ್ಲಿ 10 ಗಂಟೆಗೆ ಬಿಟ್ಟು 3 ಗಂಟೆಗೆ ಇಲ್ಲಿಗೆ ಬಂದೆ. ನಾನು ಡೆಲ್ಲಿ 10 ಗಂಟೆಗೆ ಬಿಟ್ಟು ಇಲ್ಲಿಗೆ 3 ಗಂಟೆಗೆ ಬಂದೆ. 3 ಗಂಟೆಗೆ ಬಂದೆ. ಬಹಳ ಸಂತೋಷ, ಬಹಳ ಸಂತೋಷ. ಇದನ್ನ ಮತ್ತೆ ರಿಪೀಟ್ ಮಾಡ್ತೀನಿ ನಾನೀಗ. ಐ ವಿಲ್ ರಿಪೀಟ್ ಸೇಮ್ ಕ್ವೆಶ್ಚನ್. ಓಕೆ, ಪ್ಲೀಸ್. Sir, what is bitte here? Bitte means? I left the Delhi at 10 o'clock. Okay. I left means bittu. I left Delhi at 10 o'clock and I reached here at 3 o'clock. ಓಕೆ, ನಾನು ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡ್ತೀನಿ, ನೋಡಿಸ್ಕೊಂಡು ಕೇಳಿಸ್ಕೊಳ್ಳಿ. ಈಗ ಗಮನಿಸಿ ಎಲ್ಲರೂ. ಅಬ್ಸರ್ವ್ ಅವರ್ ಇಂಟ್ರಾಕ್ಷನ್. ನಮಸ್ಕಾರ ಸೌರಭ್ ಅವರೇ. ನಮಸ್ಕಾರ ಜನಾರ್ದನ್ ರವರೇ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. 1 ವಾರದಿಂದ ಕಾಣಿಸ್ತಾ ಇಲ್ಲ ನೀವು. ಎಲ್ಲಿಗೆ ಹೋಗಿದ್ರಿ? ನಾನು 1 ವಾರ ಡೆಲ್ಲಿಗೆ ಹೋಗಿದ್ದೆ. ಯಾಕೆ ಡೆಲ್ಲಿಗೆ ಹೋಗಿದ್ರಿ? ನಾನು ಡೆಲ್ಲಿಗೆ ಹೋಲಿ ಹಬ್ಬಗೆ ಹೋಗಿದ್ದೆ, ಮಾಡಲು ಹೋಗಿದ್ದೆ. ಸೆಲೆಬ್ರೇಷನ್ ಐ ಫರ್ಗಾಟ್. ಆಚರಿಸಲು ಹೋಗಿದ್ದೆ. ವೆರಿ ಗುಡ್, ವೆರಿ ಗುಡ್. ಯಾವಾಗ ಬಂದ್ರಿ ಬೆಂಗಳೂರಿಗೆ? ನಾನು ನಿನ್ನೆ ಶುಕ್ರವಾರ ಬಂದೆ. ಬೆಂಗಳೂರಿಗೆ ಬಂದೆ. ಯಾವಾಗ ಡೆಲ್ಲಿ ಬಿಟ್ರಿ? ನಿನ್ನೆ. ನಾನು ಶುಕ್ರವಾರ 10 ಗಂಟೆ ಬಿಟ್ಟು ಮತ್ತೆ 3 ಗಂಟೆಗೆ ಬೆಂಗಳೂರಿಗೆ ಬಂದೆ. ಬಹಳ ಸಂತೋಷ ಸೌರಭ್ ಅವರೇ. ನಾನು ಹಬ್ಬಕ್ಕೆ ಹೈದರಾಬಾದ್ಗೆ ಹೋಗ್ತಾ ಇದ್ದೀನಿ. ಯು ಶುಡ್ ಆಸ್ಕ್, ಯಾವ ಹಬ್ಬಕ್ಕೆ ಹೋಗ್ತೀರಾ? ಓಕೆ, ಯಾವ ಹಬ್ಬ ಹೋಗುತ್ತೀರಾ? ಯಾವ ಹಬ್ಬಕ್ಕೆ ಹೋಗುತ್ತೀರಾ? ನಾನು ಯುಗಾದಿ ಹಬ್ಬಕ್ಕೆ. ಬಿಕಾಸ್ 30th and 31st is ಯುಗಾದಿ ಹಬ್ಬಕ್ಕೆ ಹೋಗುತ್ತೇನೆ. ಎಷ್ಟು ದಿವಸ? ವೈ ಆರ್ ಯು ಗೋಯಿಂಗ್? ನಾನು ಯುಗಾದಿ ಫೆಸ್ಟಿವಲ್, ಯುಗಾದಿ ಹಬ್ಬ ಆಚರಿಸಲು ಹೋಗುತ್ತಿದ್ದೇನೆ. ಯಾವಾಗ ಹೋಗ್ತೀರಾ? ಯು ಆಸ್ಕ್ ಮೀ, ಯಾವಾಗ ಹೋಗ್ತೀರಾ? ವೆನ್ ಡು ಯು ಗೋ? ಯಾವಾಗ ಹೋಗ್ತೀರಾ? ನಾನು ಶುಕ್ರವಾರ 9 ಗಂಟೆಗೆ ರೈಲಲ್ಲಿ ಹೋಗ್ತೇನೆ. ಶನಿವಾರ ಬೆಳಗ್ಗೆ ಹೈದರಾಬಾದ್ ರೀಚ್ ಆಗುತ್ತೇನೆ. ಯಾವಾಗ ವಾಪಸ್ ಬರ್ತೀರಿ? ವೆನ್ ಡು ಯು ಕಮ್ ಬ್ಯಾಕ್? ಯಾವಾಗ ವಾಪಸ್ ಬರ್ತೀರಿ? ನಾನು 5ನೇ ತಾರೀಕು ಏಪ್ರಿಲ್ ವಾಪಸ್ ಬರ್ತೀನಿ. ಓಕೆ, ಮತ್ತೆ ಭೇಟಿಯಾಗೋಣ. ಯುಗಾದಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ನಿಮಗೆ. ಯುಗಾದಿ ಹಬ್ಬಲು
ಹಬ್ಬಗೆ ಹಬ್ಬದ ಶುಭಾಶಯಗಳು. ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. Very nice, very nice, very nice. Did you understand? So you I was went in a panic mode. You went to Holi, you celebrated Holi and came back. Now I am telling my plan. So when I am going, how many days I am going to stay, when I am coming back, you should ask now. Shall we start now? Once again? I can. Okay. I forgot the questions. No problem. So just casual. See, usually when we meet any people, if you are not seeing, when we go, where have you been? Okay, किधर गए थे आप? ओ हम होली सेलिब्रेट बनाने के लिए हम गए थे दिल्ली को. अब कितने दिन उधर रहते हैं? ऐसे युगादी फेस्टिवल, होली फेस्टिवल, हैं? कब आ गए? कितने बजे छोड़ा दिल्ली? कितने बजे बेंगलुरु को आ गए आप? Oh, so that time when we will also say, I am going for festival next month, Yugadi festival. When do you go? When will you be back? How many days you going to stay? Isn't it? And like wishing each other. These are the very simple technique. Okay. Shall we start now? Okay, sir. Again, full. Now, trial दे दीजिए. आप picture अभी बाकी है now. Okay, so let us listen all of you carefully and observe the conversation. ಸೌರಭ್ ಅವರೇ ನಮಸ್ಕಾರ. ನಮಸ್ಕಾರ ಜನಾರ್ದನ್ ರವರೇ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸೌರಭ್ ರವರೇ. ಸೌರಭ್ ರವರೇ, ಒಂದು ವಾರದಿಂದ ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ರಿ? ನಾನು ಒಂದು ವಾರ ಡೆಲ್ಲಿಗೆ ಹೋಗಿದ್ದೆ. ಯಾಕೆ ಡೆಲ್ಲಿಗೆ ಹೋಗಿದ್ರಿ? ಡೆಲ್ಲಿಗೆ ಹೋಲಿ ಹಬ್ಬ ಸೆಲೆಬ್ರೇಷನ್ ಮಾಡಲು ಹೋಗಿದ್ದೆ. ಓಕೆ. ಯಾವಾಗ ಬಂದ್ರಿ ಬೆಂಗಳೂರಿಗೆ? ನಾನು ಶುಕ್ರವಾರ ಬಂದೆ. ಶುಕ್ರವಾರ ಬಂದೆ. ಇಲ್ಲಿ ಯಾವಾಗ ಬಿಟ್ರಿ? ಶುಕ್ರವಾರ ಮಾರ್ನಿಂಗ್ 10 ಗಂಟೆ ಬಿಟ್ಟೆ. ಮತ್ತೆ ಶುಕ್ರವಾರ ಆಫ್ಟರ್ನೂನ್ 3 ಗಂಟೆ ಬಂದೆ. ಬ್ಯಾಂಗ್ಳೂರ್ಗೆ ಬಂದೆ. ಹೇಗಿತ್ತು ಹಬ್ಬ? ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಹಬ್ಬ, ಹೋಳಿ ಹಬ್ಬ? ಚೆನ್ನಾಗಿದೆ. ಓಕೆ. ನೀವು? ಸೌರಭ್, ಈಗ ಯುಗಾದಿ ಹಬ್ಬ ಬರ್ತಾ ಇದೆಯಲ್ಲ, ನಾನು ಕೂಡ ಶುಕ್ರವಾರ ನಾನು ಹೈದರಾಬಾದ್ ಹೋಗ್ತಾ ಇದ್ದೇನೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ಲಿಕ್ಕೆ. ಹೇಗೆ? ಟ್ರೈನಲ್ಲಿ ಹೋಗ್ತಾ ಇದ್ದೇನೆ. ಶುಕ್ರವಾರ ನೈಟು 9 o'clock ಟ್ರೈನ್ ಇದೆ. 6 ಗಂಟೆಗೆ ಬಿಡುತ್ತೆ. 9 ಗಂಟೆಗೆ ನಾನು ಕ್ಯಾಚ್ ಮಾಡ್ತೀನಿ. 9 ಗಂಟೆಗೆ ಹೋಗ್ತಾ ಇದ್ದೀನಿ ಹೈದರಾಬಾದ್. ಶನಿವಾರ ಬೆಳಗ್ಗೆ ಹೈದರಾಬಾದ್ ರೀಚ್ ಆಗ್ತೀನಿ. ಯಾವಾಗ ಯಾವಾಗ ಸ್ಟೇ? ವೇರ್ ವಿಲ್ ಯು ಸ್ಟೇ? ನಾನು ಹೈದರಾಬಾದ್ ಅಲ್ಲೇ ಸ್ಟೇ ಮಾಡ್ತೀನಿ. ಓಕೆ. ವೆನ್ ಆರ್ ಯು ಕಮಿಂಗ್ ಬ್ಯಾಕ್? ಯಾವಾಗ ವಾಪಸ್ ಬರ್ತೀರಾ? ನಾನು 5ನೇ ತಾರೀಕು ಏಪ್ರಿಲ್ ವಾಪಸ್ ಬರ್ತೀನಿ. 4-5 ದಿವಸ ಹೈದರಾಬಾದ್ ಅಲ್ಲೇ ಇದ್ದು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀನಿ. 5ನೇ ತಾರೀಕು ವಾಪಸ್ ಬರ್ತೀನಿ. ವಾಟ್ ಆರ್ ಯು ಬ್ರಿಂಗಿಂಗ್ ಫಾರ್ ಅಸ್? ಏನ್ ತರ್ತೀರಾ? ಸ್ವೀಟು ಯುಗಾದಿ ಮೀನ್ಸ್ ಹೋಳಿಗೆ. ಹೋಳಿಗೆ ಇಸ್ ಅ ಫೇಮಸ್ ಸ್ವೀಟ್ ಫಾರ್ ಯುಗಾದಿ. ನಾನು ಹೋಳಿಗೆ ತರ್ತೀನಿ ನಿಮಗೆ. ಚೆನ್ನಾಗಿದೆ. ವೆರಿ ಗುಡ್. ಮತ್ತೆ ಭೇಟಿ ಆಗೋಣ ಸೌರಭ್ ಅವರೇ. ನಿಮಗೂ ಕೂಡ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದ. And Kajja ka sweet is ready. Kajjaya is for Deepavali. Kajjaya is a Deepavali special.
This time we will get Hogli. Oh, Holige. ಹೋಳಿಗೆ ಎಸ್. ಸಂತೋಷ್ ನೀವೀಗ ಟ್ರೈ ಮಾಡಿ. ಸಂತೋಷ್ ಮತ್ತೆ ಸೌರಭ್ ಟ್ರೈ ಮಾಡಿ ಈಗ. ಹಾ, ಈಗ ಸೇಮ್ ಯು ಟೇಕ್ ಎಕ್ಸಾಂಪಲ್. ಸೇಮ್ So Saurabh will ask me question. Saurabh will ask question. You need to answer now. Okay. Saurabh is fully empowered now. No, sir. Go ahead. Fully, Very casual. fully charged. Time. No, please casually speak. If not, come to some words. You put in English, Hindi, no problem. Please go ahead. It is it's a conversation. You had been recently, Santosh, you had been to recently Holi festival. Now you are going for Yugadi festival. That is a conversation. Go ahead, sir. Start ಮಾಡಿ. ನಮಸ್ಕಾರ ಸಂತೋಷ್ ರವರೇ, ಹೇಗಿದ್ದೀರಾ? ನಮಸ್ಕಾರ ಸೌರಭ್ ರಾವ್ರೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೋದ ವಾರ ಸರ್ ಐ ಡಿಡ್ ನಾಟ್ ಸಿ ಯು. ನಾನು ನೋಡ್ಲೇ ಇಲ್ಲ, ನೀವು ಕಾಣಿಸ್ತಾ ಇಲ್ಲ ಒಂದು ವಾರದಿಂದ. ಒಂದು ವಾರದಿಂದ ನೀವು ಕಾಣಿಸ್ತಾ ಇಲ್ಲ. ನೀವು ಕಳಿಸ್ತಾ ಇಲ್ಲ. ನಾನು ಮುಂಬೈಗೆ ಹೋಲಿ ಫೆಸ್ಟಿವಲ್ ಮಾಡಲು ಹೋಗಿದ್ದೆ. ಓಕೆ. ಯಾವಾಗ ಬಂದ್ರಿ? ಯಾವಾಗ ಬಂದೆ? ನೀವು ಯಾವಾಗ ಬಂದ್ರಿ? ನಾನು ನಿನ್ನೆ ಸಂಧ್ಯಾಕಾಲ 8 ಗಂಟೆ ಬಂದೆ. ನೀವು ಏನು ಗಂಟೆ ಮುಂಬೈ ಬಿಟ್ರಿ? ಯಾವಾಗ ಮುಂಬೈ ಬಿಟ್ರಿ? ಯಾವಾಗ ಮುಂಬೈ ಬಿಟ್ರಿ? ನಿನ್ನೆ ನಾನು ಮುಂಬೈ 4 ಗಂಟೆ ಬಿಟ್ಟೆ, ಮತ್ತೆ ಬೆಂಗಳೂರಿನಲ್ಲಿ 8 ಗಂಟೆ ಬಂದೆ. ಓಕೆ. ಹೌ ವಾಸ್ ದ ಹಬ್ಬ? ಹೋಲಿ ಫೆಸ್ಟಿವಲ್ ತುಂಬಾ ಚೆನ್ನಾಗಿದ್ದೆ. ನಾವು ಸೆಲಿಬ್ರೇಟೆಡ್ ಫುಲ್ಲಿ. ನೈಸ್. ಸೊ ನೀವು ಉಗಾದಿ ಫೆಸ್ಟಿವಲ್ಗೆ ಹೇಗಿದ್ದೀರಾ? ಹೋಗ್ತೀರಾ? ನಾನು ಉಗಾದಿ ಫೆಸ್ಟಿವಲ್ ಗೆ ಬ್ಯಾಂಗ್ಳೂರಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ. ಹೌದು. ನೀವು ಹೋಮ್ ಟೌನ್ಗೆ ಬರ್ತೀರಾ? ಹೋಗಲ್ವಾ? छुट्टी ಇಲ್ಲ. ರಜಾ ಇಲ್ಲ. ಸೊ ನೀವು ಸೊಸೈಟಿ ನಲ್ಲಿ ಫೆಸ್ಟಿವಲ್ಗೆ ಸೆಲೆಬ್ರೇಷನ್ ಮಾಡ್ತೀರಾ? ಹೌದು, ಸೊಸೈಟಿಯಲ್ಲಿ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತೀನಿ. ಸೊ ದಯವಿಟ್ಟು ನನ್ನ ಇನ್ವೈಟ್ ಮಾಡಿ. ಸ್ವಾಗತ. ದಯಮಾಡಿ ಬನ್ನಿ ಪ್ಲೀಸ್. ಧನ್ಯವಾದ. ಮತ್ತೆ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ. ವಿಶ್ ಹಿಮ್. ಸೊ ನೀವು ಅಡ್ವಾನ್ಸ್ ಉಗಾದಿ ಫೆಸ್ಟಿವಲ್ ಶುಭಾಶಯಗಳು. ಯು ಸೇಮ್ ಟು ಯು. ವಾಟ್ ಶುಡ್ ಐ ಸೇ ಸರ್? ನಿಮಗೂ ಸಹ ಹಬ್ಬದ ಶುಭಾಶಯಗಳು. ವೆರಿ ಗುಡ್. ಧನ್ಯವಾದ. ಮತ್ತೆ ಸಿಗೋಣ. ನಾವು ಸಂತೋಷ್, ನಾವು ಅಭಿರೂಪ್, ನೀವೀಗ ಪ್ರಾರಂಭ ಮಾಡಿ. ನಮಸ್ಕಾರ ಅಭಿರೂಪ ರಾವ್ರೆ. ನಮಸ್ಕಾರ ಸಂತೋಷ್ ರವ್ರೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಧನ್ಯವಾದ. ಸೊ ಒಂದು ವಾರದಿಂದ ಎಲ್ಲಿಗೆ ಹೋಗಿದ್ದೀರಾ?
ಆ, ನಾನು ದಿಲ್ಲಿಗೆ ಹೋಗಿದ್ದೆ. ಸೊ ಯಾವಾಗ? ಏನ್ ಸ್ಪೆಷಲ್? ಆ, ಏನು ಸ್ಪೆಷಲ್? ಏನ್ ಸ್ಪೆಷಲ್? ನಾನು ಹೋಳಿ ಹಬ್ಬ ಮನೆಗೆ ದಿಲ್ಲಿ ಹೋಗಿದ್ದೆ. ಹೌದು. ಸೊ ನೀವು ದಿಲ್ಲಿ ನೇಟಿವ್ ಆಯ್ತಾ? ಆಯ್ತು ಆಯ್ತು. ಹೌದು ಹೌದು ಹೌದು. ಹೌದು ಅಚ್ಚಾ, ಅಚ್ಚಾ, ಹೌದು. ಸೊ ವೆನ್ ಡಿಡ್ ಯು ಕಮ್ ಬ್ಯಾಕ್ ಟು? ಸೊ ನೀವು ಬ್ಯಾಂಗ್ಳೂರ್ಗೆ ಏನ್ ದಿನ ಬಂದೆ? ಯಾವಾಗ 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 ಹೋಗಿದ್ದು? ಬಂದೆ? ಯಾವಾಗ ಬಂದೆ ನೀವು ಬ್ಯಾಂಗ್ಳೂರ್ಗೆ? ಯಾವಾಗ ಬಂದೆ? ಆ, ನಾನು ಸೋಮವಾರ ಬ್ಯಾಂಗ್ಳೂರ್ಗೆ ಬಂದೆ. ಬಂದೆ. ಎಷ್ಟು ಗಂಟೆ ದಿಲ್ಲಿ ಬಿಟ್ಟು? ಆ, ನಾನು ದಿಲ್ಲಿ 2 ಗಂಟೆ ಬಿಟ್ಟು. ಅಂಡ್ ಎಷ್ಟು ಗಂಟೆ ಬ್ಯಾಂಗ್ಳೂರಿ ಬಂದಿದ್ರಾ? ಸೂಪರ್. ಆ, ನಾನು 3 ಗಂಟೆ ಬ್ಯಾಂಗ್ಳೂರ್ಗೆ ಬಂದೆ. ಬಂದೆ ಬಂದೆ. ದಿಲ್ಲಿಗೆ ವೆದರ್ಗೆ ದಿಲ್ಲಿ ವೆದರ್ ಹೇಗಿದೆ? ದಿಲ್ಲಿ ವೆದರ್ ಹೇಗಿದೆ? ದಿಲ್ಲಿ ವೆದರ್ ಹೇಗಿದ್ರೆ? ದಿಲ್ಲಿ ವಾತಾವರಣ ತುಂಬಾ ಹಾಟ್ ಹೇಗಿದೆ. ಹಾಟ್. ನೀವು ನೀವು ದಿಲ್ಲಿಗೆ ಹೋಗಿದ್ದೆ ಮತ್ತೆ ಕಂಪ್ಲೀಟ್ ಫ್ಯಾಮಿಲಿ? ಫ್ಯಾಮಿಲಿ ಫ್ಯಾಮಿಲಿ ಪೂರ್ತಿ ಹೋಗಿದ್ರಾ? ಫ್ಯಾಮಿಲಿ ಸಮೇತ ಹೋಗಿದ್ರಾ? ಫ್ಯಾಮಿಲಿ ಸಮೇತ ಹೋಗಿದ್ರಾ? ಅಲ್ಲ, ಫ್ರೆಂಡ್ಸ್ ಓನ್ಲಿ. ಇಲ್ಲ ಇಲ್ಲ ಫ್ರೆಂಡ್ಸ್ ಸಾರಿ ಇಲ್ಲ, ಫ್ಯಾಮಿಲಿ ಇಲ್ಲ, ಫ್ರೆಂಡ್ಸ್ ಓನ್ಲಿ. ಹೌದು ಹೌದು. ವಾಟ್ ಡು ವಿ ಸೇ ಇನ್ ಕನ್ನಡ? ಇಲ್ಲ, ಫ್ಯಾಮಿಲಿ ಜೊತೆ ಇಲ್ಲ, ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಫ್ರೆಂಡ್ಸ್ ಜೊತೆ ವಿತ್ ಫ್ರೆಂಡ್ಸ್, ನಾಟ್ ಫ್ಯಾಮಿಲಿ. ಬ್ಯಾಂಗ್ಳೂರ್ಗೆ ವೆಲ್ಕಮ್ ಬ್ಯಾಕ್ ವಾಪಸ್. ಧನ್ಯವಾದಗಳು. ಐ ಹ್ಯಾವ್ ಟು ಆಸ್ಕ್ ನೌ. ನಾನು ಸಂತೋಷ್, ಯು ಶುಡ್ ಸೇ ನೌ. ಈಗ ನಾನು ಯುಗಾದಿ ಹಬ್ಬಕ್ಕೆ ಹೋಗ್ತೀನಿ ಹೇಳ್ಬೇಕು ನೀವೀಗ. ನಾನು ಉಗಾದಿ ಹಬ್ಬಕ್ಕೆ ನೇಟಿವ್ ಪ್ಲೇಸ್ಗೆ ಹೋಗ್ತೀನಿ. ನೇಟಿವ್ ಪ್ಲೇಸ್ ಹೋಗ್ತೀರಾ? ಹೋಗ್ತೀನಿ. ಯು ಶುಡ್ ಸೇ ನೇಟಿವ್ ಪ್ಲೇಸ್ ಹೋಗ್ತೀನಿ. ನಾನು ಸೇಮ್ ಕ್ವಶನ್. ಯಾವಾಗ ಹೋಗ್ತೀರಾ? ಎಷ್ಟು ದಿವಸ ಇರ್ತೀರಾ? ವೆನ್ ಡು ಯು ಗೋ? ಹೌ ಮೆನಿ ಡೇಸ್ ಯು ಸ್ಟೇ? ವೆನ್ ಡು ಯು ಕಮ್ ಬ್ಯಾಕ್? ಯು ಶುಡ್ ಆಸ್ಕ್ ಸೇಮ್ ಕ್ವಶನ್ಸ್. Okay. I forgot. ಯಾವಾಗ ಹೋಗ್ತೀರಾ ಯುಗಾದಿ? ನಿಮ್ಮ ಪ್ಲೇಸ್ಗೆ ಯಾವಾಗ ಹೋಗ್ತೀರಾ? ಸೊ I have to ask where Santosh will go for. ನೀವು ಉಗಾದಿ ಫೆಸ್ಟಿವಲ್ ಮನೆಗೆ ಯಾವಾಗ ಹೋಗ್ತೀರಾ? ನನಗೆ ಕಮಿಂಗ್ ಭಾನುವಾರ ಮಾರ್ನಿಂಗ್ 8 ಗಂಟೆ ಹೋಗ್ತೀನಿ. ಬೈ ಫ್ಲೈಟ್ ಹೋಗ್ತೀನಿ. ಓಕೆ. ಯಾವಾಗ ಬಂದೆ ಬ್ಯಾಂಗ್ಳೂರು? ಯಾವಾಗ ಬರ್ತೀರಾ ವಾಪಸ್? ಯಾವಾಗ ಬರ್ತೀರಾ? ಯಾವಾಗ ಬರ್ತೀರಾ ವಾಪಸ್ ಯಾವಾಗ ಬರ್ತೀರಾ? ವಾಪಸ್ ಬ್ಯಾಂಗ್ಳೂರ್ಗೆ ಮಂಗಳವಾರ ಸಂಧ್ಯಾಕಾಲ ಬರ್ತೀರಾ? ಬರ್ತೀನಿ. ಸ್ವೀಟ್ ಕೊಡಿ. ಖಂಡಿತ. ಧನ್ಯವಾದಗಳು. ಮತ್ತೆ ಸಿಗೋಣ. ನಾವು ಸೋಮ್ ಅಂಡ್ ಆರ್ತಿ ನೀವಿಬ್ರು ಮಾತಾಡ್ಬೇಕೀಗ. ಎಸ್ ಸರ್. ಆರ್ತಿ ಮೇಡಮ್. Yes, sir. ಈಗ
ನೀವು ಆರತಿ ಮೇಡಮ್ 1 ವಾರದಿಂದ ಕಾಣಿಸ್ತಾ ಇಲ್ಲ. ಈಗ ಸೋಮವಾರ ಕೇಳ್ತಾರೆ ನಿಮ್ಮನ್ನ ಎಲ್ಲಿ ಹೋಗಿದ್ರಿ ಅಂತ. ಸ್ಟಾರ್ಟ್ ಮಾಡಿ ಸರ್. ನಮಸ್ಕಾರ ಆರತಿ ರಾವ್ರೆ. ನಮಸ್ಕಾರ ಸೋಮ್ ರಬ್ರೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು. 1 ವಾರದಿಲ್ಲ ಏಕಿಸ್ತೀನಿ. ಎಲ್ಲಿಗೆ ಹೋಗಿದ್ರಿ? ಎಲ್ಲಿ ಹೋಗಿದ್ದೀರಿ? ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ. एक हफ्ते से आप किधर है? हम नहीं दिखा है आपको. ನಾನು ಹೋಗಿದ್ದೀರಿ, ಡೆಲ್ಲಿ ಹೋಗಿದ್ದೀರಿ. ಹೋಗಿದ್ದೆ, ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿ ಹೋಗಿದ್ದೆ. ಏನು ಡೆಲ್ಲಿ ಹೋಗಿದ್ದೆ? ಯಾಕೆ ಡೆಲ್ಲಿಗೆ ಹೋಗಿದ್ರಿ? ಯಾಕೆ ಡೆಲ್ಲಿ ಹೋಗಿದ್ದೆ? क्यों दिल्ली को गई थे आप? तिहार, होली तिहार बनाने के लिए. ಹಬ್ಬ, ಹೋಲಿ ಹಬ್ಬ. ಹಬ್ಬಕ್ಕೆ ಹೋಳಿ ಹಬ್ಬಕ್ಕೆ ಹೋಗಿದ್ದೆ. ಹೋಳಿ ಹಬ್ಬಕ್ಕೆ ಹೋಗಿದ್ದೆ. ಹೋಲಿಗೆ ಹಬ್ಬಗೆ ಹೋಗಿದ್ದೆ. ಸೂಪರ್. ಎಷ್ಟು ಗಂಟೆ ಬ್ಯಾಂಗ್ಳೂರ್ ಟು ಡೆಲ್ಲಿ ಹೋಗಿದೆ? ಎಷ್ಟು ಅವರ್ ಜರ್ನಿ? ಎಷ್ಟು ಸಮಯ ಜರ್ನಿ? 10 ಗಂಟೆ ಜರ್ನಿ ಹೋಗಿದೆ. ಕಮ್ ಬ್ಯಾಕ್ ಬಂದೆ. ಸೋಮ್ ಕೇಳಿ, ಯಾವಾಗ ವಾಪಸ್ ಬಂದ್ರಿ ಬೆಂಗಳೂರಿಗೆ? ಇಲ್ಲ, ಡೆಲ್ಲಿ ವೇರ್ ಮೀನ್ಸ್ ವೇರ್ ಇನ್ ಡೆಲ್ಲಿ ಯು ಸ್ಟೇ? ಎಲ್ಲಿ ನಿಮ್ಮ ಊರು? ಯಾವ ಏರಿಯಾ ಡೆಲ್ಲಿಯಲ್ಲಿ? ಯಾವ ಏರಿಯಾ ಡೆಲ್ಲಿಯಲ್ಲಿ? ಗಾಜಿಯಾಬಾದ್. ಗಾಜಿಯಾಬಾದ್. ಓಕೆ, ವೆರಿ ನೈಸ್. ರಿಟರ್ನ್ का क्या when you came to Bangalore? ಯಾವಾಗ ಬಂದ್ರಿ ಬೆಂಗಳೂರಿಗೆ? ಯಾವಾಗ ಬಂದ್ರಿ? ನಾನು ಬಂದೆ 10 ಗಂಟೆ. 10 ಗಂಟೆ ಸೋಮವಾರ. ಗುಡ್, ಗೋ ಹೆಡ್. ವಾಟ್ ನೆಕ್ಸ್ಟ್? ಸೇಮ್ ನೀವು ಕೇಳಿ. ನಾನು ಐ ಆಮ್ ಗೋಯಿಂಗ್ ಟು ಯುಗಾದಿ ಫೆಸ್ಟಿವಲ್ ನೆಕ್ಸ್ಟ್ ವೀಕ್. ನೀವು ಹೇಳಿ. ಯು ಸೇ ನೌ. ನಾನು ಮುಂದಿನ ವಾರ ಆನೆ ವಾಲೆ ಹಫ್ತೆ ಮೇ. ಮುಂದಿನ ವಾರ ನಾನು ನಮ್ಮೂರಿಗೆ ಹೋಗ್ತೀನಿ. ನಾವು ಹೋಗಿದ್ರೆ ಹೋಗುವೆ. ಅರ್ತಿ ಕೇಳಿ. ಯಾಕೆ ಹೋಗ್ತೀರಾ? ನಾನು ಯುಗಾದಿ ಹಬ್ಬಕ್ಕೆ ಹೋಗ್ತೇನೆ. ಯಾವಾಗ ಬರ್ತೀರಾ? when will come back, right? ಅರ್ತಿ ಕೇಳಿ. ಯಾವಾಗ ವಾಪಸ್ ಬರ್ತೀರಾ? ಸೋಮವಾರ ಬರ್ತೀರಾ? ಯು ಆಸ್ಕ್ ಹಿಮ್. ಕಬ್ ವಾಪಸ್ ಆತೆ? ಯಾವಾಗ ವಾಪಸ್ ಬರ್ತೀರಾ? ಯಾವಾಗ ವಾಪಸ್ ಬರ್ತೀರಾ? ನಾನು 1 ಏಪ್ರಿಲ್ ವಾಪಸ್ ಬರ್ತೀನಿ. ವೆರಿ ನೈಸ್. ವಿಶ್ ಹಿಮ್ ಹ್ಯಾಪಿ ಯುಗಾದಿ. ಧನ್ಯವಾದಗಳು. ಸೂಪರ್. ಗ್ರೇಟ್. ಸೊ ನೆಕ್ಸ್ಟ್ ರಾಮಚಂದ್ರನ್ ಸರ್, ತನು ನೀವು ಮಾತಾಡಿ. ತನು ಶ್ರೀ ಅವರೇ, ನೀವು 1 ವಾರ ಕಾಣಿಸ್ತಿಲ್ಲ, ಏನ್ ಸಮಾಚಾರ? ನಮಸ್ಕಾರ ರಾಮಚಂದ್ರನ್ ಅವರೇ. 1 ವಾರದಿಂದ ಕೋಲ್ಕತ್ತಾಕ್ಕೆ, ರೈಟ್ ಸರ್? ಕೋಲ್ಕತ್ತಾ ಸರಿ ಇದೆ. ಓಕೆ, ಕೋಲ್ಕತ್ತಾಕ್ಕೆ ಹೋಗಿದ್ದೆ. ಹೋಗಿದ್ದೆ. ವೆರಿ ನೈಸ್.
ಯಾವ ಹೋಗಿದ್ರಿ? ವೆನ್ ಆ, ಯಾವಾಗ ಹೋಗಿದ್ರಿ? ನಾನು ಹೋಲಿ ಹಬ್ಬ ಆಚರಿಸಲು ಆ, ಹೋಗಿದ್ದೆ. ಹೋಗಿದ್ದೆ. ವೆರಿ ನೈಸ್, ವೆರಿ ನೈಸ್. ಕಲ್ಕತ್ತಾ ಹೇಗಿದ್ರಿ? ಹೇಗಿದೆ ಕಲ್ಕತ್ತಾ How is ವಾತಾವರಣ? ಹೇಗಿದೆ ಕಲ್ಕತ್ತಾ ವಾತಾವರಣ ಹೇಗಿದೆ? ಆ, ಕೋಲ್ಕತ್ತಾ ವಾತಾವರಣ ತುಂಬಾ ಬಿಸಿ, ಹ್ಯೂಮಿಡ್. ಹೌ ಡು ಯು ಸೇ ಹ್ಯೂಮಿಡ್? ಹಾ ಹ್ಯೂಮಿಡ್ ಓನ್ಲಿ, ದಟ್ ಈಸ್ ಹ್ಯೂಮಿಡ್. ಓಕೆ ಸೆಕೆ ಇದೆ ಓಕೆ. ಸೆಕೆ. ಆ, ನೀವು ರಸಗುಲ್ಲ ತಿಂಡಿತಾ? ತಿಂದ್ರಾ? ಹೌದು, ಐ ಥಿಂಕ್ ಯು ಆಸ್ಕ್ಡ್ ಇಫ್ ಐ ಏಟ್ ರಸಗುಲ್ಲ, ರೈಟ್? ಹಾ ಯಾ 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 ತುಂಬಾ ತಿಂದೆ ತಿನ್ನು ತಿಂದೆ 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 ಹಾ, ಯಾ ತಿಂದೆ. ಇನ್ನೊಂದ್ಸರಿ ಕೇಳಿ ಸರ್ ಅದನ್ನ. ರಸಗುಲ್ಲ ತಿಂದ್ರಾ? ಕೇಳಿ. ಆ, ನೀವು ಕಲ್ಕತ್ತಾನಲ್ಲಿ ರಸಗುಲ್ಲ ತಿಂದ್ರಾ? ತಿಂದ್ರಾ? ಹಾ, ಹೌದು, ತುಂಬಾ ರಸಗುಲ್ಲ ತಿಂದೆ. ತಿಂದೆ. ವೆರಿ ಗುಡ್, ವೆರಿ ಗುಡ್. ಹಾ, ಯಾವಾಗ ಬ್ಯಾಂಗ್ಳೂರಿನಲ್ಲಿ ಬರ್ತೀರಾ? ಬಂದ್ರಿ ಯಾವಾಗ ಬಂದ್ರಿ? ಯಾವಾಗ ಬೆಂಗಳೂರಿನಲ್ಲಿ ಬಂದ್ರಿ? ಹಾ, ನಾ ಐ ಕಮ್ ಟುಮಾರೋ, ಸೊ ನಾನು ನಾಳೆ ಬರ್ತೀನಿ. ನಾನು ನಾಳೆ ಬರ್ತೀನಿ. ಹಾ. ಸರ್ ನೀವ್ ಹೇಳಿ ಈಗ. ನೀವು ಯುಗಾದಿಗೆ ಹೋಗ್ತಾ ಇದ್ದೀರ ತಂಜಾವೂರಿಗೆ? ಹಾ ಓಕೆ, ಯು ಶುಡ್ ಆಸ್ಕ್. ನೀವು ಊರಿಗೆ ಹೋಗಲ್ವಾ? ಹಾ, ನಾನು ಮುಂದಿನ ವಾರ ಆ, ತಂಜಾವೂರಿನಲ್ಲಿ ಹೋ- ಆ, ತಂಜಾವೂರಿನಲ್ಲಿ ಹೋಗ್ತೀನಿ. ಯಾಕೆ? ಯಾಕೆ? ವೆರಿ ಗುಡ್, ಹಾ ಕೇಳಿ. ಆ, ಆ, ಹೊಸ ವಾರ ಆ, ಶುಭಾಶಯಗಳು. ಹೋ- ಆ, ಯುಗಾದಿ, ಹೊಸ ವರ್ಷ ಹೊಸ ಯುಗಾದಿಗೆ ಹೋಗ್ತೀನಿ. ಹಾ, ಯುಗಾದಿ ಹೋಗ್ತೀನಿ. okay. ಯುಗಾದಿ ಹಬ್ಬಕ್ಕೆ ಶುಭಾಶಯಗಳು. ಆ, ಧನ್ಯವಾದಗಳು. ನಿಮಗೂ ಕೂಡ ಶುಭಾಶಯಗಳು. ನಿಮಗೂ ಕೂಡ ಶುಭಾಶಯಗಳು. ಧನ್ಯವಾದಗಳು. ಧನ್ಯವಾದಗಳು. ವೆರಿ ಗುಡ್, ವೆರಿ ನೈಸ್. ಸೊ ನಮಿತ್ ಅಂಡ್ ಬಲ್ದೀಪ್, ನೀವು ಪ್ರಾಕ್ಟೀಸ್ ಮಾಡಿ. ನಮಸ್ಕಾರ ನಮಿತ್ ಅವರೇ. ನಮಿತ್, ಆರ್ ಯು ದೇರ್? ನಮಿತ್ ಅವರೇ ನಮಸ್ಕಾರ. ನಮಿತ್ ಈಸ್ ನಾಟ್ ದೇರ್. ರವೀಂದ್ರನ್ ಸರ್. ನಮಸ್ಕಾರ ರವೀಂದ್ರನ್ ಸರ್, ಏನ್ ಸಮಾಚಾರ? ಹಾ, ನಮಸ್ಕಾರ ರವೀಂದ್ರನ್ ಸರ್, ಏನ್ ನಮಸ್ಕಾರ ಸಮಾಚಾರ? ನಮಸ್ಕಾರ. ಎಲ್ಲ ಚೆನ್ನಾಗಿದೆ. ನೀವು ಸರ್ ನಾನು ಚೆನ್ನಾಗಿದ್ದೀನಿ ಸರ್. ಹೇಗಿದ್ದೀರಾ? ಕೆಲಸ ನೀವು ಏನು ಹೋಗಿದ್ದೀರಿ? ಆ, ನಾನು ನಾನು ಮುಂಬೈ ಹೋಗಿದ್ದೆ. ಓಕೆ, ಯಾಕೆ ಮುಂಬೈ ಹೋಗಿದೆ? ಮುಂಬೈ ಫ್ಯಾಮಿಲಿ ಫಂಕ್ಷನ್ಗೆ ಅದು ಹೋಗಿದೆ. ಓಕೆ, ಎಷ್ಟು ಸಮಯ ಜರ್ನಿ? ಮುಂಬೈ ಆ, ಮೂರು ಗಂಟೆ ಜರ್ನಿ. ಹೌದಾ? ಹೇಗಿದೆ ಮುಂಬೈ ವೆದರ್ ಸರ್? ವಾತಾವರಣ ಮುಂಬೈ ವಾತಾವರಣ humidity, I don't know what is the word. Humid, Moisture. humid, ಬಿಸಿ ಆಗಿದೆ. busy. ಬಿಸಿ is hot. No, he said use humid only. अच्छा. Humid. ಮುಂಬೈ ವೆದರ್ಗೆ ಮುಂಬೈ ಹ್ಯೂಮಿಡ್ ವಾತಾವರಣ humidity है, humidity. ಹೌದಾ? ಯಾವಾಗ ವಾಪಸ್ ಬಂದ್ರೆ ಬೆಂಗಳೂರಿಗೆ? ನಾನು ಆ, ಆ, ನಾನು ಬೆಳಗ್ಗೆ ಆ, ಬೆಳಗ್ಗೆ ಆ, ಬೆಳಗ್ಗೆ 5 ಗಂಟೆ ವಾಪಸ್ ಬರ್ತೀನಿ.
ಎಷ್ಟು ಗಂಟೆ ಬಿಟ್ರಿ ಡೆಲ್ಲಿ ಮುಂಬೈ? ಬಾಂಬೆ ಬಾಂಬೆ 3 ಗಂಟೆ 3 ಗಂಟೆ 3 ಗಂಟೆ ಜರ್ನಿ. ನೀವು ಕ್ವಶನ್ ಕೇಳಿ ಸರ್. ಹಾ ಉಗಾದಿ. ಕ್ವಶನ್ ಕೇಳಿ ಸರ್. ನೀವು ಪ್ರಶ್ನೆ ಕೇಳಿ. ಒಂದು ಒಂದು ವಾರದಿಂದ ಕಾಣಿಸ್ತಿಲ್ಲ. ಒಂದು ವಾರಗೆ ಯುಗಾದಿ ಫೆಸ್ಟಿವಲ್ಗೆ ಫ್ಯೂಚರ್, ಇಟ್ಸ್ ಫ್ಯೂಚರ್ ಸರ್. ಯುಗಾದಿ ಇನ್ ಫ್ಯೂಚರ್. ಓಕೆ ಸೊ ಯಾವ ವಾಪಸ್ ದಿಸ್ ಒನ್. ನೋ ಇಲ್ಲ, ನೀವು ಕೇಳಲಿಲ್ಲ ಬಲ್ದೇವ್ ಸರ್. ರವೀಂದ್ರನ್ ಸರ್ ಕೇಳಿ ನೀವೀಗ. ನೀವು ಒಂದು ವಾರದಿಂದ ಕಾಣಿಸ್ತಿಲ್ಲ. ಹೇಳಿ. ಒಂದು ವಾರದಿಂದ ಕಾಣಿಸ್ತಾ ಇಲ್ಲ ಬಲ್ದೇವ್. ಎಲ್ಲಿ ಕಾಣಿಸ್ತಾ ಹೋಗಿದ್ರಿ? ಇಲ್ಲ. ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ರಿ? ಎಲ್ಲಿ ಹೋಗಿದ್ರಿ? ನಾನು ಯುಗಾದಿ ಫೆಸ್ಟಿವಲ್ಗೆ ನೆಟ್ಟಿವ್ ಹೋಗ್ತೀರಿ. ಹೋಗಿದ್ದೆ. This is because it is a past tense. Last one sorry, week you have not come across. We were discussing Yugadi in the future so far. So suddenly, No. Sir is asking last 1 week you are not there. Where had I you see. been? Okay. So that's why you say presently Holi only. So later you could pick up Yugadi as a next your version. Sir will say Yugadi thing. You say Holi. ಎಲ್ಲಿ ಹೋಗಿ? ಎಲ್ಲಿ ಹೋಗಿದ್ರಿ ಒಂದು ವಾರದಿಂದ? ಎಲ್ಲಿ ಹೋಗಿದ್ರಿ? ನಾನು ಡೆಲ್ಲಿಗೆ ಹೋಗಿದೆ. ಓ, ಡೆಲ್ಲಿ ವಾತಾವರಣ ಹೇಗಿದೆ? ಡೆಲ್ಲಿ ವಾತಾವರಣ ಹೇಗಿದೆ? ಸ್ವಲ್ಪ ಬಿಸಿ ಆಗಿದೆ. ಬಿಸಿ ಆಗಿದೆ. ಓಕೆ. ಬ್ಯಾಂಗ್ಳೂರ್ ಡೆಲ್ಲಿ how many hours? ಪ್ರಯಾಣ ಎಷ್ಟು ಅವರ್ ಪ್ರಯಾಣ? ಎಷ್ಟು ಅವರ್ ಪ್ರಯಾಣ? 10 ಗಂಟೆಗೆ ಜರ್ನಿ ಸರ್. ಕಂಪ್ಲೀಟ್ 10 ಗಂಟೆ ಪ್ರಯಾಣ. 10 ಗಂಟೆ ಪ್ರಯಾಣ ಜರ್ನಿ. 10 ಗಂಟೆ ಪ್ರಯಾಣ. So what is that? ಪ್ರಯಾಣ means travel hours, duration of the travel. ಪ್ರಯಾಣ PRAYAN ಪ್ರಯಾಣ. ಪ್ರಯಾಣ. ಓಕೆ ಹೇಳಿ ಸರ್. ಸೊ ಡೆಲ್ಲಿ 10 ಗಂಟೆ ಬಿಟ್ರೆ ಯಾವಾಗ ನೋ ಯು ಆಸ್ಕ್ ವೈ ಯು ಹ್ಯಾವ್ ವಾಂಟ್ ಟು. ಯಾಕೆ ನೀವು ಡೆಲ್ಲಿಗೆ ಹೋಗಿದ್ರಿ? ಯು ಆಸ್ಕ್ ಹಿಮ್. ಯಾಕೆ ಡೆಲ್ಲಿ ಹೋಗಿದ್ರಿ? ನಾನು ಡೆಲ್ಲಿಗೆ ಹೋಲಿ ಹಬ್ಬ ಮಾಡಲು ಹೋಗಿದ್ದೆ ಸರ್. ಅಚ್ಚಾ. ಸೊ ಡೆಲ್ಲಿ 10 ಗಂಟೆ ಬಿಟ್ರೆ ಯಾವಾಗ ಬಿಟ್ರಿ ಡೆಲ್ಲಿ? ಯಾವಾಗ ವಾಪಸ್ ಬಂದ್ರಿ ಬೆಂಗಳೂರಿಗೆ? ಯಾವಾಗ ವಾಪಸ್ ಬಂದ್ರಿ ಬ್ಯಾಂಗ್ಳೂರ್? ನಾನು ಶುಕ್ರವಾರ ಬ್ಯಾಂಗ್ಳೂರ್ಗೆ ಬಂದೆ. ಯಾವಾಗ ಬಿಟ್ರಿ ಡೆಲ್ಲಿ? ಯಾವಾಗ ಬಿಟ್ರಿ ಡೆಲ್ಲಿ? What was the battery, sir? I forgot. When did you left the Delhi? Okay. ನಾನು ಶುಕ್ರವಾರ ಎಷ್ಟು ಗಂಟೆಗೆ? ಶುಕ್ರವಾರ 10 ಗಂಟೆಗೆ ಬಿಟ್ಟೆ ಡೆಲ್ಲಿ ಬಿಟ್ಟೆ. ನಾನು ಡೆಲ್ಲಿ 10 ಗಂಟೆಗೆ ಬಿಟ್ಟು. ಎಸ್, ವೆರಿ ಗುಡ್. ಬಿಟ್ಟು 10 ಗಂಟೆ ಬಂದೆ ಬೆಂಗಳೂರಿಗೆ. ಇಲ್ಲಿಗೆ 3 ಗಂಟೆಗೆ ಬಂದೆ. ಬ್ಯಾಂಗ್ಳೂರ್ಗೆ 3 ಗಂಟೆಗೆ ಬಂದೆ. ಕೇಳಿ ಸರ್ ಪ್ರಶ್ನೆ. Ask for some sweets. Sweet. Sweet. What you got it? I will say. Orange burfi from Nagpur. Sweet. What sweet you got it? Like that. ಏನ್ ತರ್ತೀರಾ ಸ್ವೀಟ್ಸ್? ಏನ್ ತರ್ತೀರಾ ಸ್ವೀಟ್ಸ್? ಏನ್ ತರ್ತೀರಾ ಸ್ವೀಟ್ಸ್?
ನಾನು ನಾನು ಮಥುರಾ ಪೇಡ ಆ, ನಾನು ಮಥುರಾ ತಿಂದೆ ಪೇಡ ಐ ಪೇಡ ಥಿಂಕ್ ತಿಂದೆ ನಾನು ಮಥುರಾ ಪೇಡ ತಿಂದೆ ಐ ಥಿಂಕ್ ತಿಂದೆ 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 Tinda means eaten. Eat. Eat. ತಿಂದೆ ತಿಂದೆ is eaten. No, no, no. Bring means ತಂದ್ರೆ ತರ್ಲು ತರ್ಲು. Uh-huh. Sir, Mathura Peda, I'll bring Mathura Peda. What is that, sir? I think it's Tanni or something. Here. Tandri means bring, and tantri. For like, what is word? What like? I like. Ishta. Like. Eh? Ishta. Ishta. ತುಂಬಾ ಇಷ್ಟ. Oh, acha, ತುಂಬಾ ಇಷ್ಟ. ನಾವು ನಾನು ಮಧುರಪೇಡ ತುಂಬಾ ಇಷ್ಟ. Okay, but I will bring Mathura Peda. Is ನಾನು Mathura Peda. ತರಲು ಅಂದ್ರೆ ನಾದನ್ ಅವ್ರೆ, can't hear you, sir. On the call. Yeah, I think it's in some different call. He's on the call. Maybe that's an important question actually. What will you bring? So ನಾವು 1 kilo ಮಧುರಪೇಡ ಬೇಕು. ಹೌದು ಸರ್, 100%. I want ಬೇಕು, no? I want 1 kilo ಮಧುರಪೇಡ ಬೇಕು. Sure, sir. ನಾನು 1 kg ಮಥುರಾ ಪೇಡ. ನಾನು 1 kg. I'll bring. So you can say tandu, peda tandu. Peda tandu. Bring peda tandu. Peda tandu. But I will bring means if I will bring 1 kg ಮಥುರಾ ಪೇಡ. So ನಾನು 1 kg ಮಥುರಾ ಪೇಡ. Taruttene, something it is coming up. Taruttene is eating. No. Acha. 1 second, I'll just search just a second. It's very, very important to this thing. Google Translate app, but sometimes we get a different answer. Yeah, we got different answer. Yeah, I think you search on Google. Taruttene. No. Taruttene. Yeah. ನಾನು ಪೇಡ ತರುತ್ತೇನೆ. I will bring peda. It says ಕೊಡುತ್ತೇನೆ also. ಕೊಡುತ್ತೇನೆ also. Tinnuttine is eating, probably. No. Taruttene I will bring. bringing. Taruttene is I'll bring. ತರುತ್ತೇನೆ. So maybe sir is asking peda tandu means bring peda, and Baldeep is saying peda taruttene. ಪೇಡ ತರುತ್ತೇನೆ. I'll bring. ತರುತ್ತೇನೆ. Baldeep is not convinced. I'm convinced, sir. 100% convinced. He will bring the peda, but he's not convinced of the Taruttene or Tinnuttene. Tandu taruttene. Tandu bring taruttene. ನಾನು 1 kg ಮಥುರಾ ಪೇಡ ತರುತ್ತೇನೆ. I will bring 1 kg ಮಥುರಾ ಪೇಡ. I missed Mathura Peda now. In your absence, we use technology to find the answer, sir. Very nice. So I will bring 1 kg ಮಥುರಾ ಪೇಡ. I asked my Baldeep to. ಮಥುರಾ ಪೇಡ ತರುತ್ತೇನೆ. Is it correct, sir? Yeah, Taruttene. Yes, very nice. I asked Baldeep to bring 1 kg ಮಧುರಪೇಡ. Oh, very nice. Sorry, I got one call from Belagav, one doctor. So just I was. Okay. Okay, so your practice completed. So who has left out now? So Anurag came now. Naveen sir, Santosh over, Aarti over, Saurabh over, Tanushri over. Anurag and Naveen sir left out now. Naveen sir and Anurag. Anurag, did you got the stuff? Yes, I've been following, sir. I've been following the Okay, fine. Naveen sir, ನೀವು ಕೇಳಿ ಅನುರಾಗ್ನ ಹೋದ ವಾರ ಎಲ್ಲೋಗಿದ್ರಿ? ಸ್ಟಾರ್ಟ್ ಮಾಡಿ. ನಮಸ್ಕಾರ ನವೀನ್ ರವರೇ, ಶುಭೋದಯ. ಶುಭೋದಯ ಅನುರಾಗ್ ಅವರೇ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ.
ಆ, ಒಂದು ವಾರ ಕನಿಷ್ಠಿಲ್ಲ. ಒಂದು ವಾರ ನ- 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 ನಮ್ ನಾನು ಒಂದು ವಾರ ನಾನು ಪಟಿಯಾಲಾಗೆ ಹೋಗಿದ್ದೆ. ಯಾವಾಗ ಬಂದೆ? ಯಾಕೆ ಹೋಗಿದ್ರಿ ಪಟಿಯಾಲಾಗೆ? ಯಾಕೆ? ಪಟಿಯಾಲಾಗೆ wait sir, Naveen sir, he has to ask. You ask, Anurag, you ask, ಯಾಕೆ ಹೋಗಿದ್ರಿ ಪಟಿಯಾಲಾಗೆ? ಯಾಕೆ ಪಟಿಯಾಲ ಹೋಗಿದ್ದೀರಿ? ನಮ್ಮ ಪಟಿಯಾಲಾಗೆ ಬನ್ನಗ ಹೋಲಿ फेस्टिवल बनाने के लिए गए थे. सेलिब्रेशन ಹೋಗಿದ್ದೆ. ವೆರಿ ನೈಸ್, ವೆರಿ ನೈಸ್. अच्छा, ಜರ್ನಿ ಎಷ್ಟು ಗಂಟೆ? जर्नी यमवारा No, कितना, how many hours journey? प्रयाण. जर्नी मीन्स याराना प्रयाण. ಪ್ರಯಾಣ 2 ಗಂಟೆಗೆ ಹೋಗಿದ್ದೆ. 2 ಗಂಟೆ ಪ್ರಯಾಣ. ಓಕೆ, 2 ಗಂಟೆ ಪ್ರಯಾಣ. ಸರಿ. ಯಾವಾಗ ಬಂದೆ? ಯಾವಾಗ ಬಂದ್ರಿ? ಬಂದೆ ಇಸ್ ಯಾವಾಗ ಬಂದ್ರಿ? ಸೋಮವಾರ, ಶುಕ್ರವಾರ 10 ಗಂಟೆ ಬಂದೆ. 10 ಗಂಟೆಗೆ ಬಂದೆ. 10 ಗಂಟೆಗೆ ಬಂದೆ. ಪಟಿಯಾಲ ಹೇಗಿದ್ದೀರಾ? ಹೇಗಿದೆ ಪಟಿಯಾಲ? ಹೇಗಿದೆ? ಪಟಿಯಾಲ ಹೋಟ್ ವಾತಾವರಣ ಹೇಗಿದೆ? Sir, now that he has answered some of the questions, how to you say I am also going next week for festival. ನಾನು ಮುಂದಿನ ವಾರ ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಾನು मुर्गा ಮುಂದಿನ ವಾರ, अगले हफ्ते मैं भी जाऊंगा. सर, नेक्स्ट वीक को कैसे वो डिफाइन करके? कैन आई ಬರೋವರ ಮುಂದಿನ ವಾರ. ಹಾ, ನಾನು ಮುಂದಿನ ವಾರ ಎಂಪಿಗೆ ಹೋಗ್ತೇನೆ. ಯಾಕೆ ಕೇಳಿ ಸರ್, ನೀವು ಯಾಕೆ ಹೋಗ್ತೀರಾ ಎಂಪಿಗೆ? ಎಂಪಿಗೆ ನಾನು ಉಗಾದಿ ಹಬ್ಬಕ್ಕೆ ಹೋಗಿದ್ದೇನೆ. ಬರ್ತೀನಿ. ವ್ಯಾನ್ ಬೆಂಗಳೂರು ಬರ್ತೀನಿ. ನಾನು ಜಬಲ್ಪುರ 10 ಗಂಟೆಗೆ ಬಿಟ್ಟು ಎಲ್ಲಿ ಮತ್ತೆ ಎಲ್ಲಿ 3 ಗಂಟೆಗೆ ಬಂದೆ. ಹಾಗೆ ಬಿಡೋಗಿ. ಹಾವ್ ಎಂಜಾಯ್ ಮಾಡಿ. ಹಬ್ಬ ಎಂಜಾಯ್ ಮಾಡಿ. ನಾನು ಉಗಾದಿತೆ ಫ್ಯಾಮಿಲಿ how to say along with family के समेत ಜೊತೆಗೆ ಫ್ಯಾಮಿಲಿ ಸಮೇತ ಹಬ್ಬಕ್ಕೆ
ಮತ್ತೆ अच्छा फूड गुड फूड को कैसे कहेंगे अच्छा फूड सर हाउ वुड आई से दैट ಒಳ್ಳೆ अनुगाटी ಬಾಳ ಒಳ್ಳೆ ಊಟ ಒಳ್ಳೆ ಬಾಳ ಊಟ. ಹಾ ಹಾ ಬಾರ ಊಟ ಆ, ಹ್ಮ್ ಹೋಗಿತ್ತೆ ಊಟ ಮಾಡ್ತೇನೆ. ಊಟ ಊಟ ಮಾಡುತ್ತೇನೆ ಊಟ ಹಾ ಮಾಡುತ್ತೇನೆ ಬ- ಆ, ಆ, ಗೂಡು ಊಟ ಹಬ್ಬದ ಊಟ. ಆ, ಹಬ್ಬದ ಊಟ ಬರ್ತೀನಿ. ಹಬ್ಬಕ್ಕೆ ಬರ್ತೀನಿ. ಹಬ್ಬಕ್ಕೆ ಬರ್ತೀನಿ. ಹಾ ಹಬ್ಬದ ಐ ಊಟ ವಿಲ್ ಕಮ್ ಟು ಐ ಹಬ್ಬದ ವಿಲ್ ಊಟ ಕಮ್ ಟು ಬಗ್ಗೆ ಬರ್ತೀನಿ. ಬರ್ತೀನಿ. ಆ, ಬನ್ನಿ 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 ಪ್ಲೀಸ್ ಕಮ್ ಬನ್ನಿ ಬನ್ನಿ. ಪ್ಲೀಸ್ ಬನ್ನಿ ಧನ್ಯವಾದಗಳು. ವೆರಿ ನೈಸ್ ವೆರಿ ಧನ್ಯವಾದಗಳು ನೈಸ್ ವೆರಿ ನೈಸ್ ವೆರಿ ನೈಸ್. So so like this, once you come to once you meet the people, you could invite to your festival and you could wish them to the festival. And kanasta illa means you are kanisu means appear. Kanisu, KAANISU, kanisu means appear. Kanasta illa, kanasta illa, you have not appeared. Kanasta illa. So these are the words. Vara, you know, vara means week. Vara means week. VAARA, vara, week. 1 week, 2 week, 3 week. That you know already. ಸರ್ Dina. ಇಫ್ ವಿ ಸೇ ವಿ ಮಿಸ್ಡ್ ಯು, ನಾವು ತುಂಬಾ ಮಿಸ್ ಮಾಡ್ತಾ ಇರಾ? ಮಿಸ್ ಮಾಡ್ತೀರಾ? ನಾನು ಮಿಸ್ ಮಾಡ್ಕೊಂಡೆ. ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡೆ. ಮಿಸ್ ಮಾಡ್ಕೊಂಡೆ ಮಿಸ್ ಮಿಸ್ ವಿ ಮಿಸ್ಡ್ ಮಾಡ್ಕೊಂಡೆ ಯು. ಮಿಸ್ ಮಾಡ್ಕೊಂಡ್ವೆ. ಮಿಸ್ ಮಾಡ್ಕೊಂಡ್ವಿ. ಮಿಸ್ ಮಾಡ್ಕೊಂಡೆ ಮಿಸ್ ಮಾಡ್ಕೊಂಡೆ. ಸಿ ಹೋದೆ ಹೋದೆ ವೆಂಟ್. ಹೋಗ್ಲಿಲ್ಲ, ಐ ಡಿಡ್ ನಾಟ್ ಗೋ. ಹೋದೆ ಹೋಗ್ಲಿಲ್ಲ. ಬಂದೆ ಬರಲಿಲ್ಲ. ನೆಗೆಟಿವ್ ಸೆಂಟೆನ್ಸ್. ಬಂದೆ ಬರಲಿಲ್ಲ. ಹ್ಮ್ ಡಿಡ್ ನಾಟ್ ಕಮ್. ವೆಂಟ್, ಡಿಡ್ ನಾಟ್ ಗೋ, ಹೋಗ್ಲಿಲ್ಲ. ತಿಂದೆ ತಿನ್ಲಿಲ್ಲ. Past tense, no? In past tense we say negative sentence, no? I ate the breakfast. I did not eat the breakfast. ನಾನು ತಿಂದೆ ಬ್ರೇಕ್ಫಾಸ್ಟ್. ನಾನು ಬ್ರೇಕ್ಫಾಸ್ಟ್ ತಿಂದೆ. ನಾನು ಬ್ರೇಕ್ಫಾಸ್ಟ್ ತಿನ್ಲಿಲ್ಲ. ತಿನ್ಲಿಲ್ಲ ತಿನ್ನಲಿಲ್ಲ. ತಿನ್ನಲಿಲ್ಲ. ತಿನ್ನಲಿಲ್ಲ TANNALILLA. ತಿನ್ನಲಿಲ್ಲ. ನಾನು ದೇವಸ್ಥಾನಕ್ಕೆ ಹೋದೆ. ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ. ಐ ಡಿಡ್ ನಾಟ್ ಗೋ ಟು ಟೆಂಪಲ್. ನಾನು ನೀರು ಕುಡಿದೆ. ನಾನು ನೀರು ಕುಡಿಯಲಿಲ್ಲ. ಐ ಡಿಡ್ ನಾಟ್ ಡ್ರಿಂಕ್ ದ ವಾಟರ್. ನಾನು ಕಾಫಿ ಕುಡಿದೆ. ನಾನು ಕಾಫಿ ಕುಡಿಯಲಿಲ್ಲ. ಕುಡಿಲಿಲ್ಲ ತಿಂದೆ ನಾನು ಟೀ ಕುಡಿದೆ. ನಾನು ಟೀ ಕುಡಿಯಲಿಲ್ಲ. ಕುಡಿಲಿಲ್ಲ ಲಿಲ್ಲ. If you say lilla, it is a negative sentence. Okay? Can you make one positive sentence, one negative sentence? ಸಂತೋಷ್ ಟ್ರೈ ಮಾಡಿ. ನಾನು ದೋಸೆ ತಿಂದೆ. ತಿಂದೆ ತಿಂದೆ ನಾನು ದೋಸೆ ತಿನ್ನಲಿಲ್ಲ. ತಿಂದೆ ತಿಂದೆ. ತಿನ್ನಲಿಲ್ಲ. No, see, say first assertive sentence. ತಿಂದೆ. ನಾನು ದೋಸೆ ತಿಂದೆ. ಹಾ. ನಾನು ದೋಸೆ ದೋಸೆ ತಿನ್ನಲಿಲ್ಲ. 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 ಓಕೆ, ಸೇ ಒನ್ಸ್ ಅಗೇನ್. ಇದನ್ನ ಒಂದಿನ ಸರಿ ಹೇಳಿ. ನಾನು ದೋಸೆ ತಿಂದೆ. ಹ್ಮ್. ನಾನು ದೋಸೆ ತಿನ್ನಲಿಲ್ಲ. ಎಸ್. ನಾನು ಆಫೀಸ್ಗೆ ಹೋದೆ. ನಾನು ಆಫೀಸ್ಗೆ ನಾನು ಹೋಗಲಿಲ್ಲ. ಆಫೀಸ್ಗೆ ಹೋಗಿದೆ. ನಾನು ಆಫೀಸ್ಗೆ ಹೋಗಲಿಲ್ಲ. 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 ಸೇ ಒನ್ಸ್ ನಾನು ಅಗೇನ್ ಟು ಸೆಂಟೆನ್ಸ್ ನೌ. ಎಸ್ ಸರ್. ನಾನು ದೋಸೆ ತಿಂದೆ. ನಾನು ದೋಸೆ ತಿನ್ನಲಿಲ್ಲ. ವೆರಿ ಗುಡ್, ಸೂಪರ್. ನಾನು ಕಚೇರಿ ಹೋಗಿದೆ. ನಾನು ಕಚೇರಿ ಹೋಗಲಿಲ್ಲ. ವೆರಿ ಗುಡ್. ನಾನು ಟೀ ಕುಡಿದೆ. ನಾನು ಟೀ ಕುಡಿದಲಿಲ್ಲ. ಕುಡಿಯಲಿಲ್ಲ. ಕುಡಿಯಲಿಲ್ಲ. ಕುಡಿಲಿಲ್ಲ. ವೆರಿ ಗುಡ್, ವೆರಿ ಗುಡ್. ರವೀಂದ್ರನ್ ಸರ್, ಅನುರಾಗ್, ತನು, ನೀವು ಟ್ರೈ ಮಾಡಿ. ಓಕೆ. ನಾನು ಇಡ್ಲಿ ತಿಂದೆ. ಹ್ಮ್. ನಾನು ಇಡ್ಲಿ ತಿನ್ನಲಿಲ್ಲ. ವೆರಿ ಗುಡ್, ಸೂಪರ್. ನಾನು ಮೊಸರು ಕುಡಿದೆ. ಕುಡಿದೆ.
ಕುಡಿದೆ. ಕುಡಿದೆ. ನಾನು ಹಾ. ಮೊಸರು ಕುಡಿದಲಿಲ್ಲ. ಕುಡಿಯಲಿಲ್ಲ. ಕುಡಿಯಲಿಲ್ಲ. ವೆರಿ ಗುಡ್, Okay. ವೆರಿ ನೈಸ್, ವೆರಿ ನೈಸ್. ನಾನು ಕಚೇರಿ ಹೋಗೆ. ನಾನು ಹೋದೆ, ಕಚೇರಿ ಹೋದೆ. ಹೋಗಲಿಲ್ಲ. ಹೋದೆ, ಹೋಗಲಿಲ್ಲ. ಹೋಗಲಿಲ್ಲ. ಓಕೆ, ವೆರಿ ನೈಸ್. ಅನುರಾಗ್? ಕೇಳಿ. ಎಸ್. ನಾನು ನಾನು ಬ್ರೇಕ್ಫಾಸ್ಟ್ ತಿಂದೆ. ನಾನು ಬ್ರೇಕ್ಫಾಸ್ಟ್ ತಿನ್ನುತ್ತಿಲ್ಲ. ತಿನ್ನಲಿಲ್ಲ. ಓಕೆ. ತಿನ್ನಲಿಲ್ಲ. ಲಿಲ್ಲ. LILLA. Saurabh has typed in the C. ತಿನ್ನಲಿಲ್ಲ. ನಾನು ಆಫೀಸ್ ಹೋಗಿದ್ದೆ. ನಾನು ಟುಡೇ ಆಫೀಸ್ ಹೋಗಲಿಲ್ಲ. ವೆರಿ ಗುಡ್, ಸೂಪರ್ ಸೂಪರ್. ತನು ಟ್ರೈ ಮಾಡಿ. ಎಸ್ ತನು. ಎಸ್. ನೀವು ಟ್ರೈ ಮಾಡಿ. ನಾನು ಕಾಫಿ ಕುಡಿದೆ. ನಾನು ಕಾಫಿ ಕುಡಿಯಲಿಲ್ಲ. ವೆರಿ ಗುಡ್. ನಾನು ಆಫೀಸ್ಗೆ ಹೋದೆ. ನಾನು ಆಫೀಸ್ಗೆ ಹೋಗಲಿಲ್ಲ. ವೆರಿ ನೈಸ್, ವೆರಿ ನೈಸ್. ರಾಮಚಂದ್ರನ್ ಸರ್, TINNA ತಿನ್ನಲಿಲ್ಲ. TINNA, ನಾಟ್ THI. TINNA ತಿನ್ನಲಿಲ್ಲ. ಓಕೆ. ಸರ್, ಈಗ ಸೋಮ್ ನೀವು ಹೇಳಿ. ಸೋಮ್ ಆದ್ಮೇಲೆ ಆರ್ತಿ ಅಂಡ್ ನಮಿತ್ ಇಸ್ ನಾಟ್ ದೇರ್. ಸೋಮ್ ಅಂಡ್ ಆರ್ತಿ. ಇಡ್ಲಿ ತಿಂದೆ. ಐ ಏಟ್ ಇಡ್ಲಿ. ಮೇಕ್ ಇಡ್ಲಿ ಖಾಲಿಯಾ. ಇಡ್ಲಿ ತಿನ್ನಲಿಲ್ಲ. ವೆರಿ ಗುಡ್, ವೆರಿ ಗುಡ್. ರಾಮಚಂದ್ರನ್ ಸರ್, ವೈಟ್ ಆರ್ತಿ. ದೋಸಾ ತಿನ್ನಲಿಲ್ಲ. ಸರ್, NNA ಯು ಶುಡ್ ರೈಟ್. NNA ತಿನ್ನಲಿಲ್ಲ. ಓಕೆ, ಆರ್ತಿ ಕಂಟಿನ್ಯೂ ಮಾಡಿ. ದೇವಸ್ಥಾನ ಹೋಗಿದೆ. ನಾನು ದೇವಸ್ಥಾನಕ್ಕೆ ಹೋದೆ. ನಾನು ದೇವಸ್ಥಾನಕ್ಕೆ ಹೋಗಿದೆ. ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ. ವೆರಿ ನೈಸ್, ವೆರಿ ನೈಸ್. ಹೇಳಿ ಇನ್ನೊಂದು. ನಾನು ನೀರು ಕುಡಿದೆ. ನಾನು ಹೋಗಲಿಲ್ಲ. ನೀರು ಕುಡಿಯಲಿಲ್ಲ. ವೆರಿ ಗುಡ್. ಕುಡಿಯಲಿಲ್ಲ. Are you there? Som is not. Saurabh. Yes, sir. ಹೇಳಿ. ಟೀ ಕುಡಿದೆ. ನಾನು ಟೀ ಕುಡಿದೆ. ಕಾಫಿ ಕುಡಿಯಲಿಲ್ಲ. ವೆರಿ ಗುಡ್, ಸೂಪರ್. Improvement. Now it is improvement. Yes. Hey, sorry sir, actually I got one call, so I went outside. No problem. No problem, sir. ಇವತ್ತು after Saurabh you could try. ಹೇಳಿ ಸರ್. ಇವತ್ತು ಪಾರ್ಕ್ ಹೋಗಿದೆ. ಆಫೀಸ್ ಹೋಗಲಿಲ್ಲ. ಸೂಪರ್. Quite improvement. Spot improvement. Very nice. ನೀವು ಮನೆಗೆ ಬಂದ್ರಿ. ನೀವು ಮಾರ್ಕೆಟ್ಗೆ ಬರಲಿಲ್ಲ. ವೆರಿ ನೈಸ್. ಸೂಪರ್. ಸೋಮ್ಜಿ, ಟ್ರೈ ಮಾಡಿ ನೀವೀಗ. Sir, I don't know the background. Okay. Just negative sentences. Assertive sentence, negative sentence. Take example. ನಾನು ನೀರು ಕುಡಿದೆ. I drank the water. Okay. I did not drink the water. Okay. ನಾನು ನೀರು ಕುಡಿದೆ. ನಾನು ನೀರು ಕುಡಿಯಲಿಲ್ಲ. Okay. ನಾನು ಟೀ ಕುಡಿದೆ. ನಾನು ಟೀ ಕುಡಿಯಲಿಲ್ಲ. ನಾನು ಕಾಫಿ ಕುಡಿದೆ. ಟೀ ಕುಡಿಯಲಿಲ್ಲ. Okay. ನಾನು ಆಫೀಸ್ ಹೋಗಿದ್ದೆ. ಹೋದೆ. मैं ऑफिस गए थे. जा रहा हूँ नहीं, गए थे. ऑफिस को गए थे आप. I went to office. यार होदे both are okay. होदे. Okay, that is also fine. ನಾನು ಆಫೀಸ್ ಹೋದೆ. ನಾನು ಆಫೀಸ್ ಹೋದಿಲ್ಲ.
ನಾನು ಆಫೀಸ್ಗೆ ಹೋದೆ, ಪಾರ್ಕ್ಗೆ ಹೋಗ್ಲಿಲ್ಲ. ಪಾರ್ಕ್ಗೆ ಹೋಗಲಿಲ್ಲ. ಹಾ, ಸೇ ಟೆಕ್. ನಾನು ಶುಭೋದಯ ಪಾರ್ಕ್ ಹೋದೆ. ನಾನು ಟಿವಿ ವಾಚ್ ಹೋದಿಲ್ಲ. ಟಿವಿ ನೋಡಲಿಲ್ಲ. ವೆರಿ ನೈಸ್. Can you say one more example? ನಾನು ಇಡ್ಲಿ ತಿಂದೆ. Means like I had idli in breakfast. Yeah, okay. ನಾನು ಇಡ್ಲಿ ತಿಂದೆ. ನಾನು ಚಪಾತಿ ತಿನ್ನಲಿಲ್ಲ. ಲಿಲ್ಲ is a matter of negative sentence. ಲಿಲ್ಲ. Okay. ತಿನ್ನಲಿಲ್ಲ, ಮಾಡಲಿಲ್ಲ, ಮಲಗಲಿಲ್ಲ, ನೋಡಲಿಲ್ಲ, ನಡೆಯಲಿಲ್ಲ, ಕೆಲಸ ಮಾಡಲಿಲ್ಲ. You could add any sentence like this. So many people will say, no, I went to temple, I did not go to hospital. ನಾನು ಹಾಸ್ಪಿಟ್ಲ್ಗೆ ಹೋದೆ, ಜಿಮ್ಗೆ ಹೋಗಕ್ಕಾಗಿಲ್ಲ. ಮಾರ್ನಿಂಗ್ ಪಾರ್ಕ್ಗೆ ಹೋದೆ, ವಾಕಿಂಗ್ ಹೋಗ್ಲಿಲ್ಲ, ಜಿಮ್ಗೆ ಹೋಗ್ಲಿಲ್ಲ. ಸೊ ಟೀ ಕುಡಿದೆ, ಟಿಫನ್ ಮಾಡಿದೆ, ಟೀ ಕುಡಿಲಿಲ್ಲ. ಟೀ ಕುಡಿದೆ, ಟಿಫನ್ ಮಾಡಲಿಲ್ಲ. sometime it goes, sometime it beyond. I went to office, ನಾನು ಆಫೀಸ್ಗೆ ಹೋದೆ, ಬಾಸ್ ಭೇಟಿ ಮಾಡಲಿಲ್ಲ. ನಾನು ಅಂಗಡಿ ಹೋದೆ, ಹೋಗಲಿಲ್ಲ. ಜಿಮ್ ಹೋಗಲಿಲ್ಲ. Very nice. Like that, sometimes we do something but we could not do something. So we say like this, we should practice this. So today I'm going to share this to you, some of the questions I will show you, so for your information. See here, can you see this? No, not visible. Not displayed. I have not presented, sorry. Okay, see here, some of the questions you have here. Yes. Write Kannada equivalent sentences. 12 sentences are there. Or make use of these your own sentences. Okay. And see, this is the match the followings also there. I will share this to you. 3, 1, 2, 3. You could take your own time up to evening. You could do that. Thanks for last week. Majority, except 2-3 people, majority you have did the homework. I hope it is useful to you. Once you if you make mistakes also, it is a great opportunity for learning new thing. Okay, so please try to do this and fill this. I'm going to send after half an hour kind of a thing. Okay. After you could sit across and do up to evening. You have a time, you could do that. Sure, sir. Nadiddu means what? Nadiddu, day after tomorrow. Oh, nadiddu. Nadiddu. You say no. Last time we speak not today. Ivattu, nenne, yesterday. Nale. I said no. Stand in front of the calendar and say today ivattu, yesterday nenne, nale, nadiddu, day after tomorrow. If you stand in front of the calendar, you could see. You try to say today. Oh, today is a ivattu 22, 22nd. Nenne 21. Day before yesterday 20. Nale 23. Nadiddu 24. Stand in front of the calendar and try. Ivattu 22, nenne 21, ಮೊನ್ನೆ 20, ನಾಳೆ 23, ನಾಡಿದ್ದು 24. You could say. Try ಮಾಡಿ. Number you are saying, huh? Pardon? You are talking about numbers. 21, 22. No, numbers also I said. Along with that, the yesterday, day before yesterday, ನಾಡಿದ್ದು, day after tomorrow, ಮೊನ್ನೆ,
Day before yesterday. Monday means this one, right? Day before yesterday. Day before yesterday. Oh, Mana means ghar. Monne. 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 Day before yesterday. Ivattu today. ಈ ದಿನ ಆರ್ ಇವತ್ತು. Tomorrow, ನಾಳೆ. Tomorrow. ನಾಳೆ. 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 ನಾಡಿದ್ದು. Day after tomorrow. Yesterday. ನಿನ್ನೆ. Day before yesterday. ಮೊನ್ನೆ. ಮೊನ್ನೆ. Day after tomorrow. ನಾಡಿದ್ದು. ನಾಡಿದ್ದು. But ನಾಡಿದ್ದು. home also we call money, na? Money. No. ಮನೆ. ಮನೆ. MANE. ಮನೆ. Home. This is Okay. money. No. MONNE. See, please listen carefully. MANE. Mane. Home. House. Okay. MO. Saurabh sir, you should write MONNE, not MA. MONNE. Monne. Monday. Oh, money means ghar. Monday means day before yesterday. Day before yesterday. Nale Mane. tomorrow. Nale do ninne. Ninne means yesterday. Yesterday. Yes. Saurabh sir, thank you very much. Monne. Nenne. Yesterday. Very nice. 20 is 20. Ivattu is today. 20 is 20. ಇವತ್ತು. Ivattu today. ಐವತ್ತು Nale 50. 23rd. Ivattu ಐವತ್ತು today. is a 50. ಐವತ್ತು 50. ಐವತ್ತು. ಐವತ್ತು is different. ಇವತ್ತು. ಇವತ್ತು. ಐವತ್ತು. I. ಐವತ್ತು is 50. 50. Ivattu. ಇವತ್ತು today. ಐವತ್ತು 50. 50 ಕೊಡಿ. 50 ರೂಪಾಯಿ ಕೊಡಿ. 100 rupees ಕೊಡಿ. 50 is a rupiah. ಇವತ್ತು today. ಇವತ್ತು. EVATTU. ಇವತ್ತು. Ivattu means today. Today. ಐವತ್ತು. AIVATTU. ಐವತ್ತು is 50 rupees. ಐವತ್ತು. ಈ ಫಸ್ಟ್ನೇ ಈನ ಇವತ್ತು. ಟುಡೇ. For 100 rupees? 100 rupees? ನೂರು ರೂಪಾಯಿ. 100 rupees. 100 ರೂಪಾಯಿ. Sir, other countings are say 83, 82, 93. Next, I already have taught 1, 2, 3, 10. You know all of you. So if you have time, 2 minutes, I will complete this. Annondu, please listen, all of you. Listen the Annondu 11. Annondu. Annodu. Anneredu 12. Adimuru 13. Adinalakku 14. Adinaidu 15. Adinaru 16. Adinelu 17. Adinentu 18. 19. 19. 20. 20. Shall I say once again? So 19 is what? मैं बताता हूँ. I will. 19. ನವೀನ್ ಸರ್ ಹೇಳಿ ನೀವು. 19. Yes. ಹೇಳಿ. ಒನಂದು. ಹನ್ನೊಂದು. 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 ಹನ್ನೆರಡು. ಹನ್ನೆರಡು. ಹದಿಮೂರು. ಹದಿಮೂರು. ಹದಿನಾಲ್ಕು. ಹದಿನೈದು. ಹದಿನಾರು. ಹದಿನೇಳು. ಹದಿನೆಂಟು. 19. 20. ವೆರಿ ನೈಸ್. ಯಾರು ಇನ್ನೊಬ್ರು ಟ್ರೈ ಮಾಡ್ತೀರಾ? 11, 12. ಬಲ್ದೀಪ್ ಟ್ರೈ ಮಾಡಿ. 11, 12, 13, 14, 15, 16, 17, 18, 19, 20. Very nice. 17, 16, HA. You please use Adi. A don't use HA. Hadi. Okay. 17, 16. Aru is Hadi.
13, 14, 14, 15, 16, 17, 18, 19, 20. Please watch this video again. You could spellings you could understand better. Okay. So thank you guys. So thanks for your patience. Already ಧನ್ಯವಾದಗಳು ಸ್ವಾಮಿ. Thanks for your patience. ಎಲ್ಲರಿಗೂ ನಿಮ್ಮ ಸಹನೆಗಾಗಿ ಧನ್ಯವಾದಗಳು. ಧನ್ಯವಾದಗಳು ಸ್ವಾಮಿ. ನಾಳೆ ಭೇಟಿ ಆಗೋಣ. ನಾಳೆ ಮತ್ತೆ ಭೇಟಿ ಆಗೋಣ. ಧನ್ಯವಾದ.